ಯಾವ ದೇವರು ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿ ಭೂಮಿಗೆ ಬಂದು ಮನುಷ್ಯನನ್ನು ಪಾಪದಿಂದ ಪಾರು ಮಾಡಿದ್ದಾರೆ. ಇಡೀ ಪ್ರಪಂಚದ ಇತಿಹಾಸ ನೋಡುವಾಗ ಒಬ್ಬರೇ ದೇವರು ಸಿಗೋದು ಯೇಸು ಕ್ರಿಸ್ತರು ಮಾತ್ರನೇ. ಸಕಲ ಮನುಷ್ಯರ ಪಾಪಗಳ ಪರಿಹಾರಕ್ಕಾಗಿ ಈ ಭೂಮಿಗೆ ಮನುಷ್ಯನಾಗಿ ಬಂದು ಮನುಷ್ಯನ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ಪ್ರಾಣವನ್ನು ಈಡಾಗಿ ಕೊಟ್ಟು ಮನುಷ್ಯನನ್ನು ನಿತ್ಯ ಮರಣದಿಂದ ಕಾಪಾಡಿದಂತಹ ಒಬ್ಬರೇ ಒಬ್ಬರು ನಿಜ ದೇವರು ಯೇಸು ಸ್ವಾಮಿ. ಯೇಸು ಸ್ವಾಮಿ ಇದ್ದಾರಾ? ಹೋಗ್ಬಿಟ್ರೆ ಇದ್ದಾರಾ? ಆಯ್ತಾ? ನಾವೆಲ್ಲರೂ ಹೋದರೂ ಅವ್ರು ಇರ್ತಾರೆ. ಸೊ ಯಾಕೆ ಅಂದರೆ ಅವ್ರ ದೇವರು, ಅವರಿಗೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ. ನಾವು ಅಂದ್ಕೊಳ್ಳೋದಷ್ಟೇ, ನಾವು ಕರೆದಾಗ ಬರ್ತಾರೆ ಆಮೇಲೆ ಹೋಗ್ಬಿಡ್ತಾರೆ ಅಂತ. ಅದೆಲ್ಲ ನಮ್ಮ ಒಂದು ನಂಬಿಕೆ ಅಷ್ಟೇ. ನಾವು ಕರೀದೇ ಇದ್ದರೂ ಅವರಿದ್ದಾರೆ. ಸೊ ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಅವರ ಸಾನ್ನಿಧ್ಯವನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ, ಅವರ ಶಕ್ತಿಯನ್ನು ನಮಗೆ ಅನುಭವಿಸ್ಲಿಕ್ಕಾಗುತ್ತೆ. ದೇವರ ಸಾನ್ನಿಧ್ಯ, ದೇವರ ಶಕ್ತಿ ಇದೆರಡು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ. ದೇವರ ಸಾನ್ನಿಧ್ಯ ಮತ್ತು ದೇವರ ಶಕ್ತಿ ನಾವು ಅನುಭವಿಸ್ತಾ ಇದ್ದರೆ ಖಂಡಿತವಾಗಲೂ ಈ ಲೋಕದಲ್ಲಿ ತುಂಬ ಚೆನ್ನಾಗಿ ನಾವು ಬದುಕ್ಬೋದು. ತುಂಬ ಚೆನ್ನಾಗಿ ಅಂದರೆ ನಾವು ಅಂದ್ಕೊಂಡಾಗಲ್ಲ. ನಾವು ಅಂದ್ಕೊಳ್ತೀವಿ ನಾವು ಅಂದ್ಕೊಂಡಿದ್ದೆಲ್ಲ ಆಗಿಬಿಟ್ರೆ ಜೀವನ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾವು ಪ್ರಾರ್ಥನೆ ಮಾಡೋದು, ದೇವರೇ ಇದು ಮಾಡಿ, ಅದು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ ಅಂತೆಲ್ಲ ನಾವು ಪ್ರಾರ್ಥಿಸ್ತೀವಿ ಅಲ್ವಾ? ನಾವು ಅಂದ್ಕೊಂಡಂಗೆ ಆದರೆ ನಮ್ಮ ಜೀವನ ಚೆನ್ನಾಗಿರಲ್ಲ. ಆದ್ದರಿಂದ ನೀವು ಯಾರು ಏನೂ ಅಂದ್ಕೊಳ್ಳೇಬೇಡಿ. ಹೀಗಾಗ್ಬಿಟ್ರೆ ಚೆನ್ನಾಗಾಗ್ಬಿಡ್ತದೆ ನಮ್ಮ ಜೀವನ. ಸಾಧಾರಣ ಹೆಂಡತಿಯರೆಲ್ಲ ತಿಳ್ಕೊಳ್ಳೋದೇನು, ನನ್ನ ಗಂಡ ಸರಿಯಾಗಿಬಿಟ್ರೆ ನಮ್ಮ ಕುಟುಂಬ ಚೆನ್ನಾಗಾಗುತ್ತೆ ಅಂತ. ಗಂಡಂದ್ರೆ ತಿಳ್ಕೊಳ್ಳೋದೇನು, ನಮ್ಮ ಹೆಂಡ್ತೀರು ಸರಿಯಾಗಿಬಿಟ್ರೆ ಫ್ಯಾಮಿಲಿ ಸರಿಯಾಗುತ್ತೆ ಅಂತ. ರೋಗಿಗಳು ತಿಳ್ಕೊಳ್ಳೋದೇನು, ಈ ಕಾಯಿಲೆ ವಾಸಿಯಾಗಿಬಿಟ್ರೆ ನನ್ನ ಜೀವನ ಚೆನ್ನಾಗಾಗುತ್ತೆ ಅಂತ. ಕೆಲಸ ಇಲ್ದಿದ್ದವ್ರು ಏನು ತಿಳ್ಕೊಳ್ತಾರೆ, ನನಗೆ ಒಳ್ಳೆ ಕೆಲಸ ಸಿಕ್ಕಿದರೆ, ಒಳ್ಳೆ ಜಾಬ್ ಸಿಕ್ಕಿದರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ಅಂತ. ಸರಿನಾ? ಆದರೆ ಇದೆಲ್ಲ ನಮ್ಮ ಒಂದು ಅನಿಸಿಕೆ. ನಮ್ಮ ಜೀವನ ನಿಜವಾಗ್ಲೂ ಚೆನ್ನಾಗಾಗೋದು ಯಾವಾಗ ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ದೇವರನ್ನ ನಾವು ಕಂಡುಕೊಂಡಾಗ. ನನ್ನ ದೇವರು ಯಾರು, ನನ್ನ ರಕ್ಷಕ ಯಾರು, ನನ್ನ ವಿಮೋಚಕ ಯಾರು ಎಂಬ ಆ ಸತ್ಯ ನಮಗೆ ಅರಿವಾದಾಗ ನಮ್ಮ ಜೀವನ ಚೆನ್ನಾಗಾಗುತ್ತೆ. ಅದರಿಂದ ಮುಖ್ಯವಾಗಿ ನಮಗೆ ಬೇಕಾಗಿರೋದು ದೇವರ ಸಾನ್ನಿಧ್ಯ, ಪ್ರೆಸೆನ್ಸ್ ಆಫ್ ಗಾಡ್. ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ದೇವರ ಸಾನ್ನಿಧ್ಯ. ಮೋಶೆ ಹೇಳ್ತಾನೆ ದೇವರಿಗೆ, ದೇವರೇ ನೀವು ನಮ್ಮ ಜೊತೆಗೆ ಬಾರದೇ ಇದ್ದರೆ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಡಿ ಮುಂದಕ್ಕೆ. ದೇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಸ್ರಾಯೇಲ್ ಜನರನ್ನು? ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಇಸ್ರಾಯೇಲ್ ಜನರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರು? ಕಾನಾನ್ ದೇಶಕ್ಕೆ ಅಲ್ವಾ? ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವಾಗ ಸ್ವಲ್ಪ ದೂರ ಬಂದ ಮೇಲೆ ದೇವ್ರು ಹೇಳ್ತಾರೆ, ಮೋಶೆಗೆ ಏನು ಹೇಳ್ತಾರೆ ಗೊತ್ತಾ? ಇನ್ನು ಮುಂದೆ ನಾನು ಬರಲ್ಲ, ಒಬ್ಬ ದೇವದೂತ ಬರ್ತಾನೆ, ನಿಂಗೆಲ್ಲ ಮಾಡಿಕೊಡ್ತಾನೆ, ನೀನು ಅಂದ್ಕೊಂಡಿದ್ದೆಲ್ಲ ಮಾಡಿಕೊಡ್ತಾನೆ, ನಿನಗೇನು ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ಕಾನಾನ್ ದೇಶಕ್ಕೆ ತಲುಪಿಸ್ತಾನೆ ಅಂತ ಹೇಳುವಾಗ ಮೋಶೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ದೇವರೇ ನೀನು ಬಾರದೇ ಇದ್ದರೆ ನಮ್ಮನ್ನು ಇಲ್ಲಿಂದ ಕಳಿಸ್ಬೇಡ. ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಬಾರದೇ ಇದ್ದರೆ ನಾವು ಇಲ್ಲಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಿಲ್ಲ ಅಂತ. ಅಂದರೆ ಮೋಶೆಗೆ ಗೊತ್ತಿತ್ತು, ದೇವರ ಸಾನ್ನಿಧ್ಯ ಇಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ದೇವದೂತನ ಸಾನ್ನಿಧ್ಯದಲ್ಲಿ ನನಗೆ ಬದುಕೋಕ್ಕಾಗಲ್ಲ, ಇನ್ನು ಯಾರ ಸಾನ್ನಿಧ್ಯ ಇದ್ದರೂ ನಮಗೆ ಬದುಕೋಕ್ಕಾಗಲ್ಲ. ಬದುಕೋದು ಅಂದರೆ ಪ್ರಾಣಿಗಳ ಥರ ಬದುಕೋದಲ್ಲ. ಇವತ್ತು ಮನುಷ್ಯರು ಕೂಡ ಪ್ರಾಣಿಗಳ ಥರ ಬದುಕ್ತಾ ಇದ್ದಾರೆ, ತಿಂದ್ಕೊಂಡು ಕುಡ್ಕೊಂಡು ಮಜಾ ಮಾಡಿಕೊಂಡು ಇಷ್ಟ ಬಂದ ಹಾಗೆ. ಆ ಜೀವನ ಅಲ್ಲ. ಈ ಭೂಮಿಯಲ್ಲಿ ನೆಮ್ಮದಿಯಾಗಿ ಬದುಕೋದು, ತೃಪ್ತಿಯಿಂದ ಬದುಕೋದು, ಸಂತೋಷವಾಗಿ ಬದುಕೋದು, ಆನಂದವಾಗಿ ಬದುಕೋದು, ಅದಕ್ಕೇನು ಬೇಕು ಕೇಳಿದರೆ ಅದಕ್ಕೆ ಯೇಸು ಬೇಕೇ ಬೇಕು, ದೇವರ ಸಾನ್ನಿಧ್ಯ ಬೇಕೇ ಬೇಕು, ದೇವರು ನಮ್ಮ ಜೊತೆಗೆ ಇರಲೇಬೇಕು, ಅಥವಾ ದೇವರ ಜೊತೆಯಲ್ಲಿ ನಾವಿರಲೇಬೇಕು. ಹಾಗಿದ್ದರೆ ಮಾತ್ರ ನಮ್ಮ ಜೀವಿತದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕಾಗ್ತದೆ. ಆದ್ದರಿಂದ ನಮ್ಮನ್ನು ದೇವರ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಬರುವ,
ದೇವರ ಶಕ್ತಿಯನ್ನು ಅನುಭವಿಸುವಂತೆ ಮಾಡುವ ದೇವರ ವಾಕ್ಯಗಳನ್ನು ನಾವು ಈ ದಿನ ಆಲಿಸಲಿಕ್ಕಿದ್ದೀವಿ. ಒಂದು ನಿಮಿಷ ನಾವೆಲ್ಲರೂ ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಬೇಕಾದ್ರೆ ಏನಾದರೂ ಉದ್ದೇಶ ಬೇಕಲ್ವಾ, ಇಂಟೆನ್ಷನ್ ಬೇಕು. ಸುಮ್ಮನೆ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ಅದರಿಂದ ಉದ್ದೇಶ ಇದು, ದೇವರೇ ನಿನ್ನ ಸಾನ್ನಿಧ್ಯದಲ್ಲಿ ನಾನು ಬದುಕಬೇಕು, ನಿನ್ನ ಶಕ್ತಿಯನ್ನು ನಾನು ಅನುಭವಿಸಬೇಕು, ಅದಕ್ಕೆ ಬೇಕಾದ ಸತ್ಯದ ಅರಿವನ್ನು, ಸತ್ಯವಚನಗಳನ್ನು ನನಗೆ ನೀಡಿ ಎಂದು ಎಲ್ಲರೂ ಪ್ರಾರ್ಥನೆ ಮಾಡಿ ನೋಡೋಣ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯದಲ್ಲಿ ಜೀವಿಸಲು, ದೇವರ ಶಕ್ತಿಯಿಂದ ತುಂಬಲ್ಪಡಲು ಬೇಕಾದ ವಚನಗಳನ್ನು ನಾವು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ಒಮ್ಮೆ ಒಂದು ಮನೆಗೆ ಹೋಗ್ತಾರೆ, ಮಾರ್ಥ ಮತ್ತು ಮರಿಯಳ ಮನೆಗೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 38ರಿಂದ ನಾವು ಓದ್ತೀವಿ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 38. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಯೇಸುಸ್ವಾಮಿ ಪ್ರಯಾಣ ಮಾಡಿ ಹೋಗುವಾಗ ಒಂದು ಮನೆಗೆ ಬರ್ತಾ ಇದ್ದಾರೆ. ಆ ಮನೆಯಲ್ಲಿ ಯಾರಿದ್ದಾರೆ? ಮುಖ್ಯವಾಗಿ ಮಾರ್ಥ ಮತ್ತು ಮರಿಯ ಇಬ್ಬರು ಸಹೋದರಿಯರಿರ್ತಾರೆ, ಲಾಜರನ ಸಹೋದರಿಯರು. ಆ ಮನೆಗೆ ಬಂದಾಗ ಮಾರ್ಥಳು ಯೇಸುಸ್ವಾಮಿಯನ್ನು ಮನೆಗೆ ಸ್ವೀಕಾರ ಮಾಡ್ತಾಳೆ. ಮಾರ್ಥಳು ಮನೆ ಒಳಗಡೆ ಯೇಸುವನ್ನು ಸ್ವೀಕಾರ ಮಾಡ್ತಾಳೆ. ಆದರೆ ಯೇಸುವಿನ ಜೊತೆಗೆ ಕುಳಿತುಕೊಳ್ತಾ ಇಲ್ಲ, ಅವಳು ಬ್ಯುಸಿಯಾಗಿಬಿಟ್ಟಿದ್ದಾಳೆ. ಮರಿಯಳು ಏನು ಮಾಡಿದ್ದಾಳೆ ಅಂದರೆ 39ನೇ ವಾಕ್ಯ ಹೇಳುತ್ತೆ, ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕುಳಿತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಬರಮಾಡಿಕೊಳ್ಳೋದು ತುಂಬ ಮುಖ್ಯ. ಎಷ್ಟೋ ಜನ ನಮ್ಮ ಜೀವನದಲ್ಲಿ ಯೇಸುವನ್ನು ಬರಮಾಡಿಕೊಂಡಿದ್ದೇವೆ ರಕ್ಷಕನಾಗಿ. ಬರಮಾಡಿಕೊಂಡಿದ್ದೀರಾ? ಯೇಸು ನನ್ನ ರಕ್ಷಕ, ಯೇಸು ನನ್ನ ಪ್ರಭು, ಯೇಸು ನನ್ನ ದೇವರು, ಯೇಸು ನನ್ನ ಯಜಮಾನ ಅಂತ ನೀವು ಒಪ್ಪಿಕೊಂಡಿದ್ದೀರಾ? ಬರಮಾಡ್ಕೊಂಡಿದ್ದೀರಾ? ಬರಮಾಡ್ಕೊಂಡಿದ್ದೀರಿ. ಮಾರ್ಥಳು ಮನೆ ಒಳಗಡೆ ಬರಮಾಡ್ಕೊಂಡ್ಳು, ಆದರೆ ಜೊತೆಯಲ್ಲಿ ಕೂತ್ಕೊಳ್ಳಿಲ್ಲ. ಮರಿಯಳು ಜೊತೆಯಲ್ಲಿ ಕುಳಿತುಕೊಂಡ್ಳು. ಮಾರ್ಥಳು ಎಲ್ಲಿ ಹೋಗಿ ಕೂತ್ಕೊಂಡ್ಳು? ಮಾರ್ಥಳು ಜನರ ಜೊತೆ ಹೋಗಿ ಕೂತ್ಕೊಂಡ್ಳು. ಎಲ್ಲಿ ಹೆಚ್ಚು ಮಂದಿ ಇರ್ತಾರೋ ಅಲ್ಲೋ ಕೂತ್ಕೊಂಡು ಅವ್ರ ಜೊತೆಗೆ ಮಾತುಕತೆ, ಮಾತಲ್ಲಿ ಬ್ಯುಸಿ. ನಮ್ಮಲ್ಲೂ ಎಷ್ಟೋ ಜನರ ಜೀವನ ಹಾಗೇ ಇದೆ. ಯೇಸುವನ್ನು ಬರಮಾಡ್ಕೊಂಡಿದ್ದೀವಿ ಜೀವನದಲ್ಲಿ. ಹೇಳ್ತೀವಿ ನಾವು, ಯೇಸು ನಮ್ಮ ರಕ್ಷಕ, ನಾವು ಕ್ರೈಸ್ತರು, ನಾವು ಕ್ರೈಸ್ತ ವಿಶ್ವಾಸಿಗಳು, ದೇವರು ನಮ್ಮ ಜೊತೆಯಲ್ಲಿದ್ದಾರೆ ಎಲ್ಲ ಹೇಳ್ತೀವಿ, ಎಲ್ಲ ರೈಟ್. ಆದರೆ ಯೇಸು ಜೊತೆಯಲ್ಲಿ ಕುಳಿತುಕೊಂಡು ಯೇಸು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯೇಸುವಿನ ಜೊತೆಯಲ್ಲಿ ಕುಳಿತುಕೊಂಡು ಯೇಸು ಏನು ಹೇಳ್ತಾ ಇದ್ದಾರೆ ಎಂದು ಕೇಳಿಸ್ಕೊಳ್ಳಿಕ್ಕಾಗದೇ ಇದ್ದರೆ ಕೇಳಿಸ್ಕೊಳ್ಳಿ, ನಿಮ್ಮ ಜೀವನ ಹಾಳಾಗೋಗುತ್ತೆ. ಇದು ಶಾಪ ಆಗಿ ಹೇಳ್ತಾ ಇರೋದಲ್ಲ, ಸತ್ಯ ಹೇಳ್ತಾ ಇರೋದು. ಕ್ರಿಶ್ಚಿಯನ್ ಅಂತ ನೆಪ ಹೇಳ್ಕೊಂಡು ಬದುಕಿ ಜೀವನ ಹಾಳು ಮಾಡ್ಕೊಳ್ತಾ ಇರುವವರು ಎಷ್ಟೋ ಜನ ಈ ಪ್ರಪಂಚದಲ್ಲಿ ಸಾಕ್ಷಿಗಳಿದ್ದಾರೆ. ನಿಮಗೆ ನೋಡ್ಲಿಕ್ಕಾಗ್ಬೋದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಅಲ್ಲಿ ಇಲ್ಲಿ, ನಿಮ್ಮೂರಲ್ಲಿ, ನಮ್ಮೂರಲ್ಲಿ, ಆ ಸಭೆಯಲ್ಲಿ, ಈ ಸಭೆಯಲ್ಲಿ, ಆ ಪ್ರೇಯರ್ ಗ್ರೂಪಲ್ಲಿ, ಈ ಪ್ರೇಯರ್ ಗ್ರೂಪಲ್ಲಿ, ಎಲ್ಲ ಕಡೆಗಳಲ್ಲೂ ನಮಗೆ ಸಿಗ್ತಾರೆ. ಹೇಳಲಿಕ್ಕೆ ಕ್ರಿಶ್ಚಿಯನ್ನೇ, ಹೌದು ಕ್ರಿಶ್ಚಿಯನ್ನೇ. ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದಾರೆ. ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದ್ದಾರೆ. ನಂಬಿಕೆ ಇದೆಯಾ? ನಂಬಿಕೆ ಇದೆ. ಮಾರ್ತಳ ಹಾಗೆ ಮನೆ ಒಳಗಡೆ ಸ್ವೀಕಾರ ಮಾಡಿ ಆಯಿತು, ಆದರೆ ಎಲ್ಲೋ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ಮರಿಯಳು ಏನು ಮಾಡಿದ್ದಾಳೆ? ಮರಿಯಳು ಯೇಸುವಿನ ಪಾದ ತಳದಲ್ಲಿ ಕುಳಿತುಕೊಂಡು ಯೇಸು ಏನು ಹೇಳ್ತಾ ಇದ್ದಾರೋ ಅದನ್ನು ಆಲಿಸ್ತಾ ಇದ್ದಾಳೆ. ಇವತ್ತು ನೀವು ಈ ಕೆಲಸ ಮಾಡಬೇಕು. ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ನಮ್ಮ ಜೀವನದಲ್ಲಿ ಈ ಕೆಲಸ ಮಾಡಬೇಕು. ಏನು ಕೆಲಸ ಮಾಡಬೇಕು? ಯೇಸು ಸ್ವಾಮಿಯ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಅವರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು. ಯಾಕೆ ಅಂತ ನೀವು ಕೇಳ್ಬೋದು, ಪ್ರತಿದಿನ ಯಾಕೆ ಕೇಳಿಸ್ಕೋಬೇಕು ಅಂತ.
ಪ್ರತಿದಿನ ನೀನು ಬದುಕಬೇಕಾದ್ರೆ, ಬದುಕೋದು ಅಂದರೆ ಪ್ರಾಣಿಗಳ ಥರ ಬದುಕೋದಲ್ಲ, ಅನ್ಯರ ಹಾಗೆ ಬದುಕೋದಲ್ಲ. ಹೇಗೆ ಬದುಕಬೇಕು ನಾವು ಹೇಗೆ ಬದುಕಬೇಕು? ನಾವು ದೇವರ ಮಕ್ಕಳಾಗಿ ಬದುಕಬೇಕು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21 ವಾಕ್ಯ ಹೇಳುತ್ತೆ. 20ನೇ ವಾಕ್ಯ ಬೈಬಲ್ನಲ್ಲಿ ಕೆಲವೊಮ್ಮೆ 19ನೇ ವಚನದಲ್ಲಿ ಕೊನೆಯಲ್ಲಿರುತ್ತೆ, ಕೆಲವೊಂದು ಬೈಬಲ್ನಲ್ಲಿ ಟ್ರಾನ್ಸ್ಲೇಷನ್ನಲ್ಲಿ 20ನೇ ವಚನ ಆಗಿರುತ್ತೆ. ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು ಅಂತ ಇದೆ. ಏನಿದೆ ಓದಿ ನೋಡೋಣ. ಹಾಂ, 3ನೇ ಅಧ್ಯಾಯ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 19ನೇ ವಾಕ್ಯದ ಕೊನೆ ಭಾಗ ಓದಿ ನೋಡೋಣ. ಓಕೆ, ಅದಾದಮೇಲೆ ಓಕೆ, ನಾವಾದರೂ ಪರಲೋಕ ಸಂಸ್ಥಾನದವರು. ಹಾಂ ಹಾಂ, ಓಕೆ. ನಾವು ಯಾವ ಸಂಸ್ಥಾನದವರು? ಹಾಂ, ನಾವು ಯಾವ ದೇಶದವರು? ನಾವು ಯಾವ ರಾಜ್ಯದವರು? ಸ್ವರ್ಗ ರಾಜ್ಯದವರು. ನಾವು ಅಂದರೆ ಯಾರು? ನಾವು ಅಂದರೆ ಯೇಸು ಕ್ರಿಸ್ತನನ್ನು ಬರಮಾಡಿಕೊಂಡಿರುವ ಪ್ರತಿಯೊಬ್ಬರು ಕೂಡ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಹೃದಯಗಳಿಗೆ ರಕ್ಷಕನಾಗಿ ಬರಮಾಡಿಕೊಂಡಿದ್ದೀರೋ, ಯಾರೆಲ್ಲ ಯೇಸು ನನ್ನ ರಕ್ಷಕ, ನನ್ನ ದೇವರು, ನನ್ನ ಕರ್ತನು ಎಂದು ಯಾರೆಲ್ಲ ನೀವು ಒಪ್ಪಿಕೊಂಡಿದ್ದೀರೋ, ನೀವು ಬಾಯಿಂದ ನಿವೇದಿಸಿದ್ದೀರೋ, ನೀವು ಹೃದಯದಲ್ಲಿ ವಿಶ್ವಾಸ ಇಟ್ಟಿದ್ದೀರೋ, ನೀವು ಈ ಲೋಕದ ಸಂಸ್ಥಾನದವರಲ್ಲ. ನಿಮ್ಮ ಸಂಸ್ಥಾನ ಚೇಂಜ್ ಆಯಿತು. ನಿಮ್ಮ ಸಂಸ್ಥಾನ ಚೇಂಜ್ ಆಯಿತು. ನಿಮ್ಮ ಸಾಮ್ರಾಜ್ಯ ಚೇಂಜ್ ಆಯಿತು. ಮೊದಲು ನಾವು ಈ ಲೋಕದ ಪ್ರಜೆಗಳಾಗಿದ್ವಿ, ಈಗ ನಾವು ಪ್ರಜಾಪ್ರಭುತ್ವ ಚೇಂಜ್ ಆಯಿತು. ನಮ್ಮ ಸಿಟಿಸನ್ಶಿಪ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಸಿಟಿಸನ್ಶಿಪ್ ಚೇಂಜ್ ಆಯಿತು. ನಮಗೆ ಈಗ ಪ್ರಜಾಪ್ರಭುತ್ವದ ಹಕ್ಕು ಎಲ್ಲಿ ಸಿಕ್ಕಿದೆ? ಸ್ವರ್ಗ ರಾಜ್ಯದಲ್ಲಿ ಸಿಕ್ಕಿದೆ. ನಾವೀಗ ಈ ಲೋಕದವರಲ್ಲ. ಯಾವ ಲೋಕದವರು? ಪರಲೋಕದವರು, ಸ್ವರ್ಗ ರಾಜ್ಯದವರು. ಈಗ ಯಾಕೆ ಯೇಸುವಿನ ಪಾದತಳದಲ್ಲಿ ಕುಳಿತುಕೊಂಡು ಅವರ ವಾಕ್ಯಗಳನ್ನು ಪ್ರತಿದಿನ ನಾವು ಕೇಳಿಸ್ಕೋಬೇಕು ಅಂದರೆ, ನಾವು ಇಲ್ಲಿ ಈ ದೇಹದಲ್ಲಿ ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ಬದುಕಬೇಕು. ಹಾಗೆ ಬದುಕಿದರೆ ಮಾತ್ರನೇ ನೆಮ್ಮದಿ. ಇಲ್ಲ ಅಂದರೆ ನಾವು ನೆಮ್ಮದಿ ಇಲ್ಲದವರಾಗಿ ಸತ್ತೋಗ್ತೀವಿ, ನೆಮ್ಮದಿ ಇಲ್ಲದವರಾಗಿ ಬದುಕ್ತೀವಿ, ನೆಮ್ಮದಿ ಇಲ್ಲದವರಾಗಿ ಸಾಯ್ತೀವಿ. ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ಬದುಕಬೇಕಾದ್ರೆ ಸ್ವರ್ಗ ರಾಜ್ಯದ ರಹಸ್ಯಗಳನ್ನು, ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ತಿಳಿದುಕೊಳ್ಳುವುದು ಅತ್ಯಗತ್ಯ. ನೀವು ಈ ಲೋಕದಲ್ಲಿ ಬದುಕಬೇಕಾದ್ರೆ ಈ ಲೋಕದ ಕೆಲವೊಂದು ವಿಷಯ ನಮಗೆ ಗೊತ್ತಿರಬೇಕು. ಈ ಒಂದು ಭಾರತ ದೇಶದ ನಿಯಮಗಳು ಏನು? ಮನೆ ಕಟ್ಟಲಿಕ್ಕೆ ಏನು ನಿಯಮ ಇದೆ? ಮದುವೆ ಆಗಲಿಕ್ಕೆ ಏನು ನಿಯಮ ಇದೆ? ಪ್ರತಿಯೊಂದಕ್ಕೂ ನಿಯಮ ಇದೆ ಈ ದೇಶದಲ್ಲಿ. ಎಲ್ಲ ದೇಶದಲ್ಲೂ ಅದರದೇ ಆದ ನಿಯಮ ಇದೆ. ಹಾಗಾದರೆ ಕ್ರೈಸ್ತ ವಿಶ್ವಾಸಿಯಾಗಿ ಈ ಭೂಮಿಯಲ್ಲಿ ನಾನು ಹೇಗೆ ಬದುಕಬೇಕು? ನಿಯಮಗಳಿದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಈ ಪ್ರಪಂಚದಲ್ಲಿ ನಾನು ಹೇಗೆ ಬದುಕಬೇಕು? ನನ್ನ ಸಂಬಂಧಗಳು ಹೇಗಿರಬೇಕು? ನನ್ನ ಕುಟುಂಬ ಜೀವನ ಹೇಗಿರಬೇಕು? ನನ್ನ ಮಕ್ಕಳನ್ನು ನಾನು ಯಾವ ರೀತಿಯಲ್ಲಿ ಬೆಳೆಸಬೇಕು? ಗಂಡ ಹೆಂಡತಿ ಆಗಿದ್ದರೆ, ಮದುವೆ ಆದವರಾಗಿದ್ದರೆ, ನಮ್ಮ ರಿಲೇಷನ್ಶಿಪ್, ನಮ್ಮ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು? ಪಕ್ಕದ ಮನೆಯವ್ರನ್ನ ನೋಡಿ ಅಲ್ಲ ನಾವು ಬದುಕಬೇಕಾಗಿರೋದು. ನಮ್ಮ ಅಜ್ಜ ತಾತಂದರು ಹೇಗೆ ಬದುಕಿದ್ರು ನೋಡಿ ಅಲ್ಲ ಬದುಕಬೇಕಾಗಿರೋದು. ಯೇಸುವಿನ ಜೊತೆಯಲ್ಲಿ ಕುಳಿತುಕೊಂಡಾಗ ಯೇಸು ಹೇಳ್ಕೊಡ್ತಾರೆ, ನಿನ್ನ ಗಂಡನ ಜೊತೆಯಲ್ಲಿ ನೀನು ಹೇಗೆ ಬದುಕಬೇಕು, ನಿನ್ನ ಹೆಂಡತಿಯ ಜೊತೆಯಲ್ಲಿ ನೀನು ಹೇಗೆ ಬದುಕಬೇಕು, ದೇವರು ನಿನಗೆ ಕೊಟ್ಟ ಮಕ್ಕಳನ್ನು ನೀನು ಹೇಗೆ ಬೆಳೆಸಬೇಕು. ಮಕ್ಕಳಿಗೆ ದೇವರು ಹೇಳ್ಕೊಡ್ತಾರೆ, ನಿಮ್ಮ ಅಪ್ಪ ಅಮ್ಮಂದರಿಗೆ ನೀವು ಹೇಗೆ ವಿಧೇಯರಾಗಿ ಗೌರವಿಸ್ತಾ ಬದುಕಬೇಕು. ನೀವೊಂದು ಕೆಲಸ ಮಾಡೋರಾದರೆ, ಬಿಸ್ನೆಸ್ ಮಾಡೋರಾದರೆ ನೀವು ಹೇಗೆ ಇಲ್ಲಿ ಕೆಲಸ ಮಾಡಬೇಕು, ಹೇಗೆ ದುಡಿಬೇಕು, ಹೇಗೆ ಕೆಲಸ ಮಾಡಬಾರ್ದು, ಪ್ರತಿ ಒಂದನ್ನು ನಮಗೆ ಹೇಳ್ಕೊಡ್ತಾರೆ ಯೇಸು ಸ್ವಾಮಿ. ಹೇಗೆ ಹೇಳ್ಕೊಡ್ತಾರೆ ಅಂದರೆ ವಾಕ್ಯದ ಮುಖಾಂತರ, ಪವಿತ್ರ ಬೈಬಲ್ ಪುಸ್ತಕದ ಮುಖಾಂತರವಾಗಿ ಅವರು ನಮಗೆ ಹೇಳ್ಕೊಡ್ತಾರೆ. ಆ ವಾಕ್ಯದ ಪ್ರಕಾರ ನಾವು ಜೀವಿಸಿದರೆ
ಕೀರ್ತನೆಗಳ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 1ರಿಂದ ಇರ್ತಕ್ಕಂಥ ವಾಕ್ಯಗಳನ್ನ ಓದೋಣ. ತುಂಬ ಚೆನ್ನಾಗಿದೆ. ಕೀರ್ತನೆಗಳು 1. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ. ನೋಡಿ, ಮೂರು ವಿಷಯಗಳು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಇದೆಲ್ಲ ಲೋಕದ ವ್ಯಕ್ತಿಗಳು, ಲೋಕಕ್ಕೆ ಸಂಬಂಧಪಟ್ಟವರು ದುಷ್ಟರು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಾತ್ಮರು ಅಂದರೆ ಯಾರು ಪಾಪಾತ್ಮರು? ಯಾರೆಲ್ಲ ಇನ್ನು ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡಿಲ್ಲವೋ, ರಕ್ಷಣೆ ಪಡೆದುಕೊಂಡಿಲ್ವೋ ಅವರು ಪಾಪಾತ್ಮರು. ಇಲ್ಲಿ ಕೆಟ್ಟವರು ಒಳ್ಳೆಯವರು ಲೆಕ್ಕ ಬರಲ್ಲ. ಅವರ ಆತ್ಮ ಪಾಪದಲ್ಲಿದೆ. ಪಾಪಾತ್ಮರು. ಪಾಪಿಯ ಆತ್ಮ ಹೊಂದಿರುವವನೇ ಪಾಪಾತ್ಮ. ಅರ್ಥ ಆಗ್ತಿದೆಯಾ? ಅಂದರೆ ರಕ್ಷಣೆ ಇಲ್ಲದವರು, ರಕ್ಷಣೆ ಹೊಂದಿಕೊಳ್ಳದೇ ಇದ್ದವರು, ಲೋಕದ ಜನರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಲೋಕದ ಜನರು ಹೇಗೂ ಬದುಕ್ಬೋದು, ಅವ್ರು ಎಲ್ಲಿ ಬೇಕಾದರೂ ನಿಂತ್ಕೋಬೋದು, ಅವ್ರು ಏನು ಬೇಕಾದರೂ ಆಲೋಚನೆ ಮಾಡ್ಬೋದು. ಆದರೆ ವಾಕ್ಯ ಹೇಳುತ್ತೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರ ಕೂಟದಲ್ಲಿ ಅಥವಾ ಅವರೊಡನೆ ಕುಳಿತುಕೊಳ್ಳದೆ. ಧರ್ಮ ನಿಂದಕರು ಅಂದರೆ ಯಾರು? ಧರ್ಮ ನಿಂದಕರು ಅಂದರೆ ಅಲ್ಲಿ ಇಲ್ಲಿ ಕುಳಿತುಕೊಂಡು ಅವ್ರಿವ್ರ ಬಗ್ಗೆ ಯಾರಾದರೂ ಏನಾದರೂ ಒಳ್ಳೇದು ಮಾಡಿದರೆ ಅದ್ರ ಬಗ್ಗೆ ನಿಂದನೆ ಮಾಡ್ತಾ ಇರ್ತಾರೆ, ಪರದೂಷಣೆ ಮಾಡ್ತಾ ಇರ್ತಾರೆ, ಇವ್ರನ್ನ ನಿಂದಿಸ್ತಾ ಇರೋದೆ. ಅವ್ರು ಯಾಕೆ ಹಾಗೆ ಮಾಡಿದರು, ಅವ್ರು ಹಾಗೆ ಮಾಡಬಾರ್ದಾಗಿತ್ತು, ಅವ್ರು ಹೀಗೆ ಮಾಡಬೇಕಾಗಿತ್ತು, ಅದು ಸರಿ ಇಲ್ಲ, ಇದು ಸರಿ, ಈ ರೀತಿ ಮಾತನಾಡುವವ್ರ ಜೊತೆಗೆ ಸೇರಬಾರ್ದು. ವಾಕ್ಯ ಹೇಳ್ತಾ ಇದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕುಳಿತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಯಾರು ಧನ್ಯರು ಹಾಗಾದರೆ? ಯಾರು ದೇವರ ಧರ್ಮಶಾಸ್ತ್ರದಲ್ಲಿ ಧ್ಯಾನಾಸಕ್ತರಾಗಿ ಇರ್ತಾರೋ ಅವರು ಧನ್ಯರಾಗಿರ್ತಾರಂತೆ. ಎಲ್ಲಿದೆ ದೇವರ ಧರ್ಮಶಾಸ್ತ್ರ? ಎಲ್ಲಿದೆ ಆ ಧರ್ಮಶಾಸ್ತ್ರ? ಯಾವುದು ಕೇಳಿದರೆ ಬೈಬಲ್ನಲ್ಲಿ ದೇವರು ಮೋಶೆಗೆ ಕೊಟ್ಟ ಧರ್ಮಶಾಸ್ತ್ರ ಇದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಹೇಳ್ತಾ ಇರೋದು. ಈ ಸಂಪೂರ್ಣ ಬೈಬಲ್ ಪುಸ್ತಕ, ದೇವರ ವಾಕ್ಯಗಳು. ಬೈಬಲಲ್ಲಿ ಏನಿದೆ ಕೇಳಿದರೆ ದೇವರ ನ್ಯಾಯ ಇದೆ, ದೇವರ ನ್ಯಾಯ ನೀತಿಗಳಿದೆ, ಇದರಲ್ಲಿ ದೇವರ ನಿಯಮಗಳಿದೆ. ಸಂವಿಧಾನ ಇದ್ದ ಹಾಗೆ ನಮ್ಮ ಸಂವಿಧಾನ ಇದೆಯಲ್ವಾ, ಕಾನ್ಸ್ಟಿಟ್ಯೂಷನ್, ಅದೇ ರೀತಿ ದಿಸ್ ಬೈಬಲ್ ಇಸ್ ಗಾಡ್ಸ್ ಕಾನ್ಸ್ಟಿಟ್ಯೂಷನ್, ದೇವರ ಸಂವಿಧಾನ. ದೇವರ ಸಂವಿಧಾನ ಅಂದರೆ ಏನು? ಸ್ವರ್ಗದಲ್ಲಿ ಇರುವಾಗ ಹೇಗಿರಬೇಕು, ಸ್ವರ್ಗದ ಪ್ರಜೆಗಳು ಹೇಗೆ ಬದುಕಬೇಕು. ಭಾರತದ ಸಂವಿಧಾನ ಹೇಳುತ್ತೆ ಭಾರತದ ಪ್ರಜೆ ಭಾರತ ದೇಶದಲ್ಲಿ ಹೇಗೆ ಬದುಕಬೇಕು. ಈ ದೇವರ ಸಂವಿಧಾನ ಹೇಳುತ್ತೆ, ಈ ಧರ್ಮಶಾಸ್ತ್ರ ಹೇಳುತ್ತೆ ದೇವರ ಮಕ್ಕಳು ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು. ಫಿಲಿಪ್ಪಿ 3:19-20 ನಾವು ಕೇಳಿಸ್ಕೊಂಡ್ವಿ. ಏನು? ನಾವು ಯಾವ ಸಂಸ್ಥಾನದವರು? ಪರಲೋಕ ಸಂಸ್ಥಾನದವರು, ಸ್ವರ್ಗ ರಾಜ್ಯದವರು, ಪರಲೋಕ ರಾಜ್ಯದ ಪ್ರಜೆಗಳು ನಾವು. ಈ ಲೋಕದವರಲ್ಲ, ಶರೀರ ಮಾತ್ರ ಈ ಲೋಕದ್ದು. ಯಾವಾಗ ಯೇಸು ಕ್ರಿಸ್ತನನ್ನು ನಿಮ್ಮ ಆತ್ಮದೊಳಗಡೆ ನೀವು ಬರಮಾಡಿಕೊಂಡ್ರ ವಿಶ್ವಾಸದ ಮುಖಾಂತರವಾಗಿ ನಿಮ್ಮ ಸಂಸ್ಥಾನ ಚೇಂಜ್ ಆಯಿತು, ನಿಮ್ಮ ಐಡೆಂಟಿಟಿ ಚೇಂಜ್ ಆಯಿತು, ನಿಮ್ಮ ಗುರುತು ಚೇಂಜ್ ಆಯಿತು, ನಿಮ್ಮ ಮೇಲೆ ಒಂದು ಮುದ್ರೆ ಬಂತು. ಪರಿಶುದ್ಧಾತ್ಮನೇ ಆ ಮುದ್ರೆ. ಪರಿಶುದ್ಧಾತ್ಮ ಈ ಲೋಕದ ಆತ್ಮ ಅಲ್ಲ, ಪರಿಶುದ್ಧಾತ್ಮ ಸ್ವರ್ಗದ ಆತ್ಮ, ಯೇಸುವಿನ ಆತ್ಮ. ಈಗ ಯೇಸುವಿನ ಆತ್ಮದಿಂದ ನೀವು ಮುದ್ರಿತರಾದ ಮೇಲೆ ನೀವು ಯೇಸುಗೆ ಸೇರಿದವರು, ಸ್ವರ್ಗರಾಜ್ಯಕ್ಕೆ ಸೇರಿದವರು. ಆಲೋಚನೆಗಳು ಯಾವುದಾಗಬೇಕೀಗ? ಆಲೋಚನೆಗಳು ಸ್ವರ್ಗರಾಜ್ಯದ ಆಲೋಚನೆಗಳು ಬರಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಮನಸ್ಸಲ್ಲಿ ಬರೋ ಆಲೋಚನೆ ಯಾವುದು? ಬೆಳಗ್ಗೆ ಎದ್ದ ಆ ಟೈಮಿಂದ ರಾತ್ರಿ ಮಲಗೋ ಟೈಮ್ ತನಕ ನಮ್ಮ ಮೈಂಡಲ್ಲಿ ಯಾವ ಆಲೋಚನೆ ಓಡ್ತಾ ಇರುತ್ತೆ? ಯೋಚನೆ ಮಾಡಿ ನೋಡಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಏನು ಹೇಳುತ್ತೆ? ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ
ಅಧ್ಯಾಯ 3 ವಚನ 1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಎಲ್ಲಿರುವುದನ್ನು ಹುಡುಕಿರಿ. ಎಲ್ಲಿರೋದು ಹುಡುಕ್ಬೇಕಂತೆ? ಅಕ್ಕಂದ್ರು, ಅಮ್ಮಂದ್ರು, ಅಣ್ಣಂದ್ರು ಎಲ್ಲಿರೋದು ಹುಡುಕ್ಬೇಕಂತೆ? ನಾವು ಮೇಲಿರೋದು ಹುಡುಕ್ಬೇಕಂತೆ. ಮೇಲಂದರೆ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹುಡುಕ್ಬೇಕಂತೆ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಿದ್ದು ಹುಡುಕ್ಬೇಕಂತೆ ಪ್ರತಿದಿನ. ಇದೇ ನಮ್ಮ ಹುಡುಕಾಟ. ನಾವು ಇಲ್ಲಿ ಹುಡುಕೋದಲ್ಲ. ಇಲ್ಲಿ ಹುಡುಕೋರು ಯಾರು? ಈ ಸಂಸ್ಥಾನದವರು, ಈ ಲೋಕದವರು. ಇಲ್ಲಿ ಹೇಗೆ ಸುಖವಾಗಿ ಬದುಕಬಹುದು ಅಂತ ಹುಡುಕ್ತಾರೆ. ಇಲ್ಲಿ ಹೇಗೆ ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹುಡುಕ್ತಾರೆ. ಇಲ್ಲಿ ಇನ್ನೂ ಹೇಗೆ ದೊಡ್ಡ ಮನೆ ಕಟ್ಬೋದು, ಶ್ರೀಮಂತರಾಗ್ಬೋದು, ಹೆಸರು ಮಾಡ್ಬೋದು, ಸ್ಥಾನಮಾನ ಮಾಡ್ಬೋದು. ಅದನ್ನು ಹುಡುಕೋರು ಯಾರು ಗೊತ್ತಾ? ಈ ಸಂಸ್ಥಾನದವರು. ಇದನ್ನು ಹುಡುಕಿ 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 ಹೋದರೆ ನೆಮ್ಮದಿ ಹಾಳಾಗೋಗುತ್ತೆ, ಜೀವನ ಹಾಳಾಗೋಗುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಿಜವಾದ ಶಾಂತಿ ಬೇಕಾ? ನಿಜವಾದ ನೆಮ್ಮದಿ ಬೇಕಾ? ಇದನ್ನು ಯಾವ ಮನುಷ್ಯನಿಗೂ ಕೊಡೋಕ್ಕಾಗಲ್ಲ, ಆಯಿತಾ? ಇದನ್ನು ಈ ಪ್ರಪಂಚದಲ್ಲಿ ಯಾವ ಅಧಿಕಾರಿಗೂ ಕೊಡೋಕ್ಕಾಗೋದಿಲ್ಲ. ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ಬೋಧಕನಿಗೂ ಕೊಡೋಕ್ಕಾಗೋದಿಲ್ಲ, ಯಾವ ಪ್ರವಾದಿಗೂ ಆಗೋದಿಲ್ಲ, ಯಾವ ಪಾಸ್ಟರ್ಸ್ಗೂ, ಫಾದರ್ಸ್ಗೂ, ಯಾವ ಲೀಡರ್ಸ್ಗಳಿಗೂ, ಯಾವ ರಾಜಕಾರಣಿಗಳಿಗೂ ಈ ಪ್ರಪಂಚದಲ್ಲಿ ನಮಗೆ ಬೇಕಾದ, ಒಬ್ಬ ಮನುಷ್ಯನಿಗೆ ಬೇಕಾದ ನಿಜವಾದ ನೆಮ್ಮದಿ, ನಿಜವಾದ ಸಮಾಧಾನ, ನಿಜವಾದ ಸಂತೋಷ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನೀನು ಹುಡ್ಕೋಬೇಕಷ್ಟೇ. ದೇವರು ಕೊಡ್ತಾನಂತ ಹೀಗೆ ಕೂತ್ಕೊಂಡ್ರೆ ಸಿಗೋದು ಇಲ್ಲ. ಕೆಲವರು ಇದ್ದಾರೆ ಸೋಂಬೇರಿಗಳು, ದೇವರು ಕೊಡ್ತಾರೆ ಅಂತ ಹೇಳಿಬಿಟ್ಟು ಸೋಂಬೇರಿಯಾಗಿ ಕೂತ್ಕೊಂಡಿರ್ತಾರೆ. ಸಿಗಲ್ಲ. ಹುಡುಕೋವನಿಗೆ ಸಿಗುತ್ತೆ. ಯಾರಿಗೆ ಸಿಗುತ್ತೆ? ಹುಡುಕೋವರಿಗೆ ಸಿಗುತ್ತೆ. ನಿಮ್ಗೆ ಒಳ್ಳೆ ಜಾಬ್ ಬೇಕು ಅಂತ ಮನೇಲಿ ಕೂತ್ಕೊಂಡ್ರೆ ಒಳ್ಳೆ ಜಾಬ್ ಮನೆಗೆ ಹುಡ್ಕೊಂಡು ಬರಲ್ಲ. ನೀರು ಬೇಕು ಅಂತ ಮನೇಲಿ ಕೂತ್ಕೊಂಡ್ರೆ ನೀರು ನಿನ್ನನ್ನು ಹುಡ್ಕೊಂಡು ಬರೋದಿಲ್ಲ. ಬಾವಿ ತೆಗಿಬೇಕು, ಬೋರ್ವೆಲ್ ಹೊಡಿಸ್ಬೇಕು, ಆಗ ನೀರು ಬರ್ತದೆ. ಇಲ್ಲ ನೀರಿದೆ ಕೆಳಗಡೆ, ನೀರು ಸಿಗ್ತದೆ ಅಂತ ಕೂತ್ಕೊಂಡ್ರೆ ನೀರು ಸಿಗಲ್ಲ. ನೀರಿರ್ತದೆ, ನೀರಲ್ಲೇ ಇರ್ತದೆ. ಅದೇ ರೀತಿ ಗಾಳಿ ಇರುತ್ತೆ, ನೀನು ಉಸಿರಾಡಬೇಕು ಬದುಕಬೇಕಾದ್ರೆ. ಗಾಳಿ ಇದೆ, ಗಾಳಿ ಇದ್ರೆ ನಾನು ಬದುಕ್ತೀನಿ ಅಂತ ಬದುಕೋಕ್ಕಾಗಲ್ಲ. ಉಸಿರಾಡಬೇಕು, ನಾನು ಉಸಿರು ಎಳಿಬೇಕು, ಉಸಿರು ಬಿಡಬೇಕು. ಒಳಗೆ ಎಳ್ಕೋಬೇಕು, ಬಿಡಬೇಕು, ಎಳ್ಕೋಬೇಕು, ಬಿಡಬೇಕು. ಊಟ ಇದೆ ಅಂತ ಹೊಟ್ಟೆ ತುಂಬಲ್ಲ, ನಾನೇ ತಗೊಂಡು ತಿನ್ನಬೇಕು. ಕೆಲವರಿದ್ದಾರೆ ಈ ಒಂದು ವಿಶ್ವಾಸದಲ್ಲಿ ಕಳ್ಳರಾಗಿ ಬದುಕೋರು, ಸೋಂಬೇರಿಗಳಾಗಿ ಬದುಕೋರಿದ್ದಾರೆ. ದೇವರಿದ್ದಾರೆ, ಎಲ್ಲ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟ ಬಂದಾಗೆ ಬದುಕ್ತಾರೆ. ಅದು ಮಹಾವಂಚನೆ. ದೇವರಿದಿರೋದು ನಿಜ, ಆ ದೇವ್ರನ್ನ ಹುಡುಕಬೇಕು. ಮಾರ್ತಾ ಮರಿಯಳ ಮನೆಗೆ ಯೇಸು ಸ್ವಾಮಿ ಬಂದಾಗ ಮಾರ್ತಳು ಕರ್ಕೊಂಡ್ಲು, ಬನ್ನಿ ಸ್ವಾಮಿ ಬನ್ನಿ ಅಂತ ಒಳಗಡೆ ಕೂರಿಸಿದ್ಲು. ಹೋದ್ಲು ಆ ಕಡೆ ಎಲ್ಲೋ ಬಿಸಿ. ಮರಿಯಳು ಕೂತ್ಕೊಂಡ್ಲು ಜೊತೆಯಲ್ಲಿ, ಯೇಸುವಿನ ಪಾದತಳದಲ್ಲಿ ಕೂತ್ಕೊಂಡ್ರು. ಯೇಸು ಏನು ಮಾತಾಡ್ತಾರೆ ಅಂತ ಆಲಿಸಿದ್ಲು. ಇವತ್ತು ಅದೇ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ. ವಾಕ್ಯದ ಮುಖಾಂತರ ನನ್ನೊಂದಿಗೂ ನಿಮ್ಮೊಂದಿಗೂ ನಮ್ಮೆಲ್ಲರೊಂದಿಗೂ ಮಾತಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನೀವು ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದರೆ, ಅಂದರೆ ಪುನರುತ್ಥಾನ ಹೊಂದಿದವರಾಗಿದ್ದರೆ ಯೇಸುವಿನೊಂದಿಗೆ. ನಾವು ದೀಕ್ಷಾಸ್ನಾನ ತಗೊಳ್ತೀವಲ್ವಾ? ದೀಕ್ಷಾಸ್ನಾನ ಏನು, ಯಾವುದರ ಸಂಕೇತ? ಏನು ಸೂಚನೆ? ಅದರದ್ದು ಅರ್ಥ ಏನು? ಸ್ನಾನ ದೀಕ್ಷೆ, ದೀಕ್ಷಾಸ್ನಾನ, ಬ್ಯಾಪ್ಟಿಸಮ್. ಹಾಂ ಸರಿ ಹೇಳಿ, ಪರವಾಗಿಲ್ಲ. ಓಕೆ. ದೀಕ್ಷಾಸ್ನಾನದ ಅರ್ಥ ಏನು ಗೊತ್ತಾ? ದೀಕ್ಷಾಸ್ನಾನ ಅಥವಾ ಸ್ನಾನ ದೀಕ್ಷೆ ಅರ್ಥ ಏನು ಅಂದರೆ, ನಾನು ಯೇಸು ಕ್ರಿಸ್ತನಲ್ಲಿ ಒಂದಾಗಿ ಐಕ್ಯವಾಗಿ ಸತ್ತೆ. ಯೇಸು ಸತ್ತಾಗ ನಾನು ಯೇಸುವಿನಲ್ಲಿ ಸತ್ತೆ. ಯೇಸು ಸಮಾಧಿ ಆದಾಗ ನಾನು ಯೇಸುವಿನಲ್ಲಿ ಸಮಾಧಿ ಆದೆ. ಅದಕ್ಕೆ ನೀರಲ್ಲಿ ಪೂರ್ತಿ ಮುಳುಗಿನೇ ತಗೋಬೇಕು ಅಂತ ಕೆಲವರು ಹಠ ಹಿಡಿಯೋದು. ನಿನ್ನ ನಂಬಿಕೆ ಇಡದೆ ನೀನು ಮುಳುಗಿ ಪ್ರಯೋಜನ ಇಲ್ಲ. ಅರ್ಥ ಆಗ್ತಿದೆಯಾ? ಮುಳುಗೋದು ಬಾಹ್ಯವಾದದ್ದು. ಆದರೆ ಅದರ ಅರ್ಥ, ನಾನು ಯೇಸು ಕ್ರಿಸ್ತನಲ್ಲಿ, ಯೇಸು ಸತ್ತಾಗ ಯೇಸುವಿನ ದೇಹದಲ್ಲಿ ನಾನು ಸತ್ತೆ. ಯೇಸು ಸಮಾಧಿ ಆದಾಗ ನಾನು ಸಮಾಧಿ ಆದೆ. ನೀರಿನಿಂದ ಮೇಲೆ ಹೇಳೋದು ಏನು ಗೊತ್ತಾ? ಯೇಸು ಪುನರುತ್ಥಾನರಾದಾಗ ಸಮಾಧಿಯಿಂದ ಹೊರಗೆ ಬಂದ ಹಾಗೆ ನಾನು ಯೇಸುವಿನೊಂದಿಗೆ ಹೊರಗಡೆ ಬಂದೆ, ಪುನರುತ್ಥಾನ ಹೊಂದಿದೆ. ಅದಕ್ಕೆ ಪೌಲರು ಹೇಳ್ತಾರೆ, ಇನ್ನು ಮುಂದೆ ಜೀವಿಸೋದು ನಾನಲ್ಲ, ಯೇಸು ನನ್ನ ಈ ದೇಹದಲ್ಲಿ ಜೀವಿಸ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಸತ್ತೆ. 2000 ವರ್ಷಗಳ ಹಿಂದೆ ಯೇಸು ಸತ್ತಾಗ ಯೇಸುವಿನ ದೇಹದಲ್ಲಿ ನಾನು ಸತ್ತೆ. ಅದೇ ವಿಶ್ವಾಸ. ಇದು ನೀನು ನಂಬೋದಾದರೆ ದೀಕ್ಷಾಸ್ನಾನ ತಗೋಬೇಕು. ಇದು ನಂಬಿಕೆ ಇಲ್ಲದೆ ದೀಕ್ಷಾಸ್ನಾನ ತೊಗೊಂಡು ಏನು ಮಾಡ್ತೀಯ?
ಏನು ಪ್ರಯೋಜನ ಇಲ್ಲ. ದೀಕ್ಷಾ ಸ್ನಾನದ ಅರ್ಥ ನಮಗೆ ಆಗಬೇಕು. ದೀಕ್ಷಾ ಸ್ನಾನದ ಬಗ್ಗೆ ನಿಮ್ಗೆ ಅರ್ಥ ಆಗಬೇಕಾದ್ರೆ ರೋಮನ್ನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿದೆ. ಈಗ ಅಲ್ಲಿಗೆ ಹೋಗಲ್ಲ ನಾನು, ನೀವು ಮನೆಗೆ ಹೋಗಿ ಓದ್ಕೊಳ್ಳಿ. ರೋಮನ್ನರಿಗೆ ಬರೆದ ಪತ್ರಿಕೆ ಅಧ್ಯಾಯ 6ರಲ್ಲಿ ಅದರ ಬಗ್ಗೆ ಡೀಟೇಲ್ ಇದೆ. ನಾವು ಯೇಸು ಸತ್ತಾಗ ಏನಾಯಿತು ಕೇಳಿದ್ರೆ, ಯೇಸು ಸತ್ತಾಗ ನೀನು ಸತ್ಯಪ್ಪ, ಸತ್ಯ. ಸತ್ತ ಮೇಲೆ ಏನಾದೆ? ಸಮಾಧಿ ಆದೆ. ಆಮೇಲೆ ಯೇಸು ಪುನರುತ್ಥಾನರಾದಾಗ ಯೇಸು ಜೊತೆಯಲ್ಲಿ ನಾನು ಪುನರುತ್ಥಾನನಾದೆ. ಹಾಗಾದರೆ ಈಗ ಜೀವಿಸ್ತಾ ಇರೋ ಯಾವ ಜೀವನ? ಕ್ರಿಸ್ತನ ಜೀವನ ನಾನಿವತ್ತು ಈ ದೇಹದಲ್ಲಿ ಜೀವಿಸ್ತಾ ಇದ್ದೀನಿ ಕೃಪೆಯಿಂದ. ಅದೇ ಅನುಗ್ರಹದ ಜೀವನ ಇದು, ಕೃಪೆಯ ಜೀವನ ಇದು, ಒಂದು ಹೊಸ ಜೀವನ. ಅದಕ್ಕೆ ಈ ಜೀವನ ಈ ಪ್ರಪಂಚದಲ್ಲಿ ಬದುಕೋದು ತುಂಬ ಕಷ್ಟ. ಆತನ ವಚನಗಳಿಲ್ಲದೆ ಇದ್ದರೆ ಬದುಕೋಕ್ಕಾಗಲ್ಲ. ಅದಕ್ಕೆ ಯೇಸು ಹೇಳಿದ್ದು, ಮಾನವನು ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದ. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಸೈತಾನ ಶೋಧನೆ ಕೊಡುವಾಗ, ಪಿಶಾಚಿ ಯೇಸುವಿಗೆ ಶೋಧನೆ ಕೊಡುವಾಗ ಏನಂತ ಶೋಧನೆ ಕೊಡ್ತಾನೆ? ನೀನು ದೇವರ ಮಗನಾಗಿದ್ದರೆ ಏನು ಮಾಡು? ರೊಟ್ಟಿ ಕಲ್ಲು ತಗೋ, ರೊಟ್ಟಿ ಮಾಡು, ತಿನ್ನು. ಅಂದರೆ ಅರ್ಥ ಏನು ಗೊತ್ತಾ? ಅದ್ಭುತ ಮಾಡ್ಕೋ ಅಂತ. ನಿನಗೆ ದೇವರಲ್ಲಿ ನಂಬಿಕೆ ಇದೆಯಲ್ಲ, ಅದ್ಭುತಕ್ಕಾಗಿ ಪ್ರಾರ್ಥಿಸು. ಅದ್ಭುತ ಅದ್ಭುತ ಅದ್ಭುತ. ಆಗ ನೀವು ಹೇಳಬೇಕು, ಒಬ್ಬ ನಿಜವಾದ ವಿಶ್ವಾಸ ಹೇಳ್ತಾನೆ, ಮನುಷ್ಯನು ಜೀವಿಸುವುದು ಅದ್ಭುತದಿಂದ ಅಲ್ಲ, ದೇವರ ಬಾಯಿಂದ ಹೊರಟು ಬರುವ ಮಾತಿನಿಂದ. ನನಗೆ ಬೇಕಾಗಿರೋದು ಅದ್ಭುತ ಅಲ್ಲ, ನನಗೆ ಬೇಕಾಗಿರೋದು ವಾಕ್ಯ. ಯಾಕೆ ಅಂದರೆ ವಾಕ್ಯವೇ ದೇವರು, ವಾಕ್ಯವೇ ಏಸು. ಭೂಮಿ ಆಕಾಶ ಅಳಿದು ಹೋಗ್ತದೆ, ಅದ್ಭುತಗಳು ಅಳಿದು ಹೋಗ್ತದೆ, ಅದ್ಭುತಗಳು ನಾಶವಾಗಿ ಹೋಗ್ತದೆ, ಆದರೆ ವಾಕ್ಯ ಅಳಿದು ಹೋಗೋದಿಲ್ಲ, ವಾಕ್ಯ ನಾಶವಾಗಿ ಹೋಗೋದಿಲ್ಲ. ಆದ್ದರಿಂದ ನನ್ನ ಜೀವನ ಸಾಗುತ್ತಿರುವುದು ಅದ್ಭುತದಿಂದ ಅಲ್ಲ, ವಾಕ್ಯದಿಂದ ಅಂತ ಹೇಳಲಿಕ್ಕೆ ಒಬ್ಬ ವಿಶ್ವಾಸಿಗಾದರೆ ನೀನು ಪಾಸ್. ಇಲ್ಲ ಅಂದರೆ ಸ್ಕ್ರ್ಯಾಪ್, ಮೂಲೆಗೆ ಹಾಕಬೇಕಷ್ಟೇ. ಏನು ಪ್ರಯೋಜನ ಇಲ್ಲ. ಸುಮ್ಮನೆ ವಿಶ್ವಾಸಿ, ನಾನು ವಿಶ್ವಾಸಿ ಹೇಳ್ಕೊಂಡು ತಿರುಗ್ಬೋದು ಅಷ್ಟೇ. ಕಾಣಿಕೆ ಕೊಟ್ಕೊಂಡು, ಹಾಡು ಹೇಳ್ಕೊಂಡು, ಸಭೆಗೆ ಬಂದು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಹೀಗೆ ಕಷ್ಟ ಸುಖ ಹೇಳ್ಕೊಂಡು ಹೋಗ್ಬೋದು. ಆದರೆ ಪ್ರಯೋಜನ ಏನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀವು ಉಪ್ಪು, ಈ ಧರೆಗೆ ನೀವೇನಾಗಿದ್ದೀರಿ? ಉಪ್ಪು. ಉಪ್ಪು ಉಪ್ಪು ಸಪ್ಪೆ ಆಗಬಾರ್ದು. ಉಪ್ಪು ಸಪ್ಪೆ ಆದರೆ ಅದು ಕೆಲಸಕ್ಕೆ ಬಾರದ ವಸ್ತು, ಅದು ಉಪಯೋಗಕ್ಕೆ ಬರೋದಿಲ್ಲ. ತಿಪ್ಪೆ ಗುಂಡಿಗೂ ಕೆಲಸಕ್ಕೆ ಬರೋದಿಲ್ಲ. ಒಳ್ಳೆ ಉಪ್ಪನ್ನು ತಗೊಂಡೋಗಿ ತಿಪ್ಪೆ ಗುಂಡಿಗೆ ಹಾಕಿದರೆ ತಿಪ್ಪೆ ಸ್ಟ್ರಾಂಗ್ ಆಗ್ತದೆ, ಒಳ್ಳೆ ಗೊಬ್ಬರ ಆಗುತ್ತೆ. ಆದರೆ ಉಪ್ಪು ಸಪ್ಪೆ ಆಗಿಬಿಟ್ರೆ ಅದು ಯಾತಕ್ಕೂ ಬರೋದಿಲ್ಲ, ಬಿಸಾಡಬೇಕಷ್ಟೆ. ನಾವು ಒಬ್ಬೊಬ್ಬರು ಉಪ್ಪು. ದೇವರು ನಮ್ಮನ್ನು ಉಪ್ಪಾಗಿ ಇರಿಸಿದ್ದಾರೆ ಈ ಲೋಕದಲ್ಲಿ ರುಚಿ ಕೊಡಲಿಕ್ಕೆ. ಕ್ರೈಸ್ತರು ಜಾಸ್ತಿ ಬೇಕಾಗಿಲ್ಲ. ನಾವು ಅಡುಗೆ ಮಾಡಬೇಕಾದ್ರೆ ತರಕಾರಿಗೆ ಉಪ್ಪು ಎಷ್ಟು ಹಾಕ್ತೀವಿ? ಒಂದು ಅರ್ಧ ಕೆ ಜಿ ಉಪ್ಪು ಹಾಕ್ತೀವ? ಅರ್ಧ ಕೆ ಜಿ ತರಕಾರಿ, 1 ಕೆ ಜಿ ತರಕಾರಿ ಇರ್ತದೆ. ಅಥವಾ ಅನ್ನ, ಒಂದು 5 ಕೆ ಜಿ ಅಕ್ಕಿಗೆ ಉಪ್ಪು ಎಷ್ಟು ಹಾಕ್ತೀವಿ? ಸ್ವಲ್ಪ, ಒಂದು ಇಡೀ ಉಪ್ಪು ಹಾಕ್ತೀವಿ ಹೆಚ್ಚಂದರೆ. ರುಚಿ ಬರಲಿಕ್ಕೆ ಒಂದು ಸ್ವಲ್ಪ 2-3 ಸ್ಪೂನ್ ಉಪ್ಪು ಹಾಕ್ತೀವಿ ಅಷ್ಟೇ. ಅದಕ್ಕೆ ಪ್ರಪಂಚದಲ್ಲಿ ಜನ ಜಾಸ್ತಿ ಇರಲಿ, ಕ್ರೈಸ್ತರು ಒಬ್ಬರೋ ಇಬ್ಬರೋ ಇದ್ದರೆ ಸಾಕು, ಕೆಲಸ ಆಗುತ್ತೆ. ಸಾವಿರಾರು ಬೇಕಾಗಿಲ್ಲ. ನಮ್ಮನ್ನು ದೇವರು ಉಪ್ಪಾಗಿ ಇಟ್ಟಿದ್ದಾರೆ ರುಚಿ ಕೊಡಲಿಕ್ಕೆ. ಒಂದು ಊರಲ್ಲಿ ಒಂದು ಚಿಕ್ಕ ಸಭೆ ಇದ್ದರೆ ಸಾಕು. ಯೇಸುಸ್ವಾಮಿ ಹೇಳ್ತಾರಲ್ವ, 2 ಅಥವಾ 3, 2 ಅಥವಾ 3 ನನ್ನ ಹೆಸರಿನಲ್ಲಿ ಒಟ್ಟಾಗಿ ಸೇರುವಾಗ ಅಲ್ಲಿ ನಾನಿರ್ತೀನಿ. ಮುಗೀತು ಕತೆ, ಅಲ್ಲಿ ಯೇಸು ಇರ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೆನ್ಪಿಟ್ಕೊಂಡಿರಿ, ನಾನು ಉಪ್ಪಾಗಿ ನನ್ನನ್ನು ದೇವರಿಲ್ಲಿ ಈ ಜಗತ್ತಿನಲ್ಲಿ ಇರಿಸಿದ್ದಾರೆ. ನಾನು ರುಚಿ ಕಳ್ಕೋಬಾರ್ದು. ಏನು ಕಳ್ಕೋಬಾರ್ದು? ನಿಮ್ಮಲ್ಲಿ ಯಾರಾದರೂ ರುಚಿ ಕಳ್ಕೊಂಡ್ರೆ ಇವತ್ತು ರುಚಿ ವಾಪಸ್ ಬರಬೇಕು. ವಾಪಸ್ ರುಚಿ ತಂದು ಕೊಡುವವರೇ ದೇವರ ವಾಕ್ಯ, ಏಸು ಏನು ಮಾಡ್ತಾರೆ ಅಂದರೆ ಅವರ ವಾಕ್ಯದಿಂದ ನಮ್ಮನ್ನು ಸವರಿ ನಮಗೆ ರುಚಿಯನ್ನು ಮತ್ತೆ ಕೊಡ್ತಾರೆ. ಆಗ ನಮಗೆ ರುಚಿ ಬರುತ್ತೆ. ನಮ್ಮ ಜೀವನ ನಮಗೆ ರುಚಿ ಇಲ್ಲ ಅಂದರೆ ಬದುಕೋದೇ ಕಷ್ಟ. ಯಾಕಪ್ಪ ಈ ಜೀವನ, ಸತ್ತೋಗ್ಬಿಡೋಣ, ಯಾರಿಗಾಗಿ ಬದುಕಬೇಕು? ಜೀವನನೇ ಕಷ್ಟ,
ಕಷ್ಟ ಕಷ್ಟ, ತುಂಬ ಟೆನ್ಷನ್, ತುಂಬ ಭಾರ, ಯಾಕೆ ಬೇಕು ಈ ಜೀವನ, ಸತ್ತೋಗ್ಬಿಡೋಣ ಅಂತ ಮನಸ್ಸಿಗೆ ಅನಿಸುತ್ತೆ. ಕಾರಣ ಏನು ಗೊತ್ತಾ? ರುಚಿ ಇಲ್ಲ, ಟೇಸ್ಟ್ ಹೋಗ್ಬಿಟ್ಟಿದೆ. ಒಳಗಡೆ ಆ ಸ್ವರ್ಗ ರಾಜ್ಯದ ಟೇಸ್ಟ್ ಹೋಗ್ಬಿಟ್ಟಿದೆ, ಆ ಪರಲೋಕದ ಟೇಸ್ಟ್ ಹೋಗ್ಬಿಟ್ಟಿದೆ, ಯೇಸುವಿನ ಟೇಸ್ಟ್ ಹೋಗ್ಬಿಟ್ಟಿದೆ. ಇದು ಹೋಗ್ಬಿಟ್ರೆ ಯು ಆರ್ ಎ ಟೇಸ್ಟ್ಲೆಸ್ ಕ್ರಿಶ್ಚಿಯನ್. ಕ್ರೈಸ್ತನೇ ಆದರೆ ಟೇಸ್ಟ್ ಇಲ್ಲ, ನೋಡ್ಲಿಕ್ಕೆ ಉಪ್ಪಿನ ಕಣನೇ ಆದರೆ ರುಚಿ ಇಲ್ಲ. ಆ ರೀತಿ ನಮ್ಮಲ್ಲಿ ಯಾರೂ ಬದುಕಬಾರ್ದು. ಆದರೆ ಏನಿರಬೇಕು? ಆತನ ಸಾನ್ನಿಧ್ಯ ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರಬೇಕು. ಆ ಪರಿಶುದ್ಧ ದೇವರ ಸಾನ್ನಿಧ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಆ ಸಾನ್ನಿಧ್ಯದಲ್ಲಿ ನಮಗೆ ಬದುಕಲಿಕ್ಕೆ ಆಗಬೇಕು. ಆ ಸಾನ್ನಿಧ್ಯಕ್ಕೆ ನಮ್ಮನ್ನು ಕರ್ಕೊಂಡು ಬರೋದು ದೇವರ ವಾಕ್ಯ ನಮ್ಮನ್ನು ದೇವರ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬರುತ್ತೆ. ದೇವರ ವಾಕ್ಯ ನಮ್ಮನ್ನು ಎಲ್ಲಿ ಕರ್ಕೊಂಡು ಬರುತ್ತೆ? ನೆನ್ಪಿಟ್ಕೊಳ್ಳಿ. ಯಾಕೆ ವಾಕ್ಯ ನಾವು ಕೇಳ್ತಾ ಇರಬೇಕು ಅಂದರೆ ಅದು ನಮ್ಮನ್ನು ದೇವರ ಸಾನ್ನಿಧ್ಯಕ್ಕೆ ಕರ್ಕೊಂಡು ಬರುತ್ತೆ. ಇಲ್ಲದೇ ಇದ್ದರೆ ನಾವು ಎಲ್ಲೋಗಿ ಸಿಕ್ಕಾಕೊಳ್ತೀವಿ? ಕೀರ್ತನೆ 1 ಓದಿದ್ವಲ್ಲ, ಈಗ ದುಷ್ಟರ ಆಲೋಚನೆ ಅಂತ ನಡೀತೀವಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತ್ಕೊಳ್ತೀವಿ, ಧರ್ಮ ನಿಂದಕರೊಡನೆ ಸೇರಿಕೊಂಡು ಕೂತ್ಕೊಂಡು ಅವ್ರ ಜೊತೆ ಹರಟೆ ಹೊಡಿತಾ ಕೂತ್ಕೊಳ್ತೀವಿ. ಯಾವಾಗ? ರುಚಿ ಕಳ್ಕೊಂಡ್ರೆ. ನಮಗೆ ಗೊತ್ತಾಗಬೇಕು ರುಚಿ ಕಳ್ಕೊಳ್ತಾ ಇದ್ದೀನೋ ಇಲ್ವೋ ಅಂತ. ನೀವು ರುಚಿ ಕಳ್ಕೊಂಡಾಗ ನಿಮ್ಮ ಒಳಗಡೆ ಇರುವ ಆತ್ಮಿಕ ರುಚಿಯಾಗಿರುವ ಯೇಸು ಅಥವಾ ಆ ಸ್ವರ್ಗ ರಾಜ್ಯದ ರುಚಿ ನಷ್ಟವಾಗಿ ಹೋದಾಗ ಜೀವನ ಬೋರಾಗ್ತಾ ಹೋಗುತ್ತೆ. ಹರಟೆ ಮಾತು ಜಾಸ್ತಿ ಆಗುತ್ತೆ, ಚಾಡಿ ಮಾತುಗಳು ಜಾಸ್ತಿ ಆಗುತ್ತೆ, ಕಂಪ್ಲೇಂಟ್ ಮಾತುಗಳು ಜಾಸ್ತಿ ಆಗುತ್ತೆ, ದುಡ್ಡಿನ ಮೇಲೆ ಆಸೆ ಜಾಸ್ತಿ ಆಗುತ್ತೆ. ಆಗ ತಿಳ್ಕೋಬೇಕು ರುಚಿ ಹೋಗ್ತಾ ಇದೆ, ನನ್ನ ಒರಿಜಿನಾಲಿಟಿ ಹಾಳಾಗ್ತಾ ಇದೆ, ನಾನು ಡೂಪ್ಲಿಕೇಟ್ ಆಗ್ತಾ ಇದ್ದೀನಿ, ನಾನು ಸುಣ್ಣ ಬಳಿದ ಸಮಾಧಿ ಆಗ್ತಾ ಇದ್ದೀನಿ, ನಾನು ಒಂದು ರೀತಿ ಶಾಪಗ್ರಸ್ತ ಅಂಜೂರದ ವೃಕ್ಷ ಆಗ್ತಾ ಇದ್ದೀನಿ. ಅದಾಗಬಾರ್ದು. ತಕ್ಷಣ ವಾಪಸ್ ಬರಬೇಕು. ಎಲ್ಲಿಗೆ? ಬೈಬಲ್ಗೆ. ಮರಿಯಳ ಹಾಗೆ ವಾಪಸ್ ಬರಬೇಕು. ಮಾರ್ತಳ ಹಾಗೆ ಆದರೆ ಏನಾಗುತ್ತೆ? ಅನೇಕ ಚಿಂತೆ ಪೇಚಾಟಗಳಿಗೆ ನಾವು ಒಳಗಾಗ್ತೀವಿ, ಟೆನ್ಷನ್ಗೆ ಒಳಗಾಗ್ತೀವಿ. ಲಾಸ್ಟಿಗೆ ಪ್ರೇಯರ್ಗೆ ಬಂದರೂ ಕೂಡ ದೇವರಿಗೆ ಸ್ತೋತ್ರ ಹೇಳಲಿಕ್ಕೇನು ಇರೋದಿಲ್ಲ, ಕಂಪ್ಲೇಂಟೇ ಇರೋದು. ಏನು ಕಂಪ್ಲೇಂಟ್? ನನ್ನ ಗಂಡ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಊರವ್ರು ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ಕುಟುಂಬದವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರನ್ನ ಸರಿ ಮಾಡಿ, ಇವ್ರನ್ನ ಸರಿ ಮಾಡಿ. ಅಂದರೆ ಅರ್ಥ ನಾನೊಬ್ಬನೇ ಸರಿ ಇರೋದು ದೇವರೇ, ಯಾರೂ ಸರಿ ಇಲ್ಲ, ಇವ್ರನ್ನೆಲ್ಲ ಸರಿ ಮಾಡಿ ಆಗೆಲ್ಲ ಸರಿ ಆಗುತ್ತೆ ಅಂತ. ದೇವ್ರು ಹೇಳ್ತಾರೆ ನೀನೊಬ್ಬ ಸರಿಯಾದರೆ ಎಲ್ಲ ಸರಿ ಆಗುತ್ತೆ, ನೀನೇ ಸರಿ ಆಗಬಷ್ಟು ಅಂತ. ನೀನೊಬ್ಬಳು ಸರಿ ಆದರೆ ಎಲ್ಲ ಸರಿ ಆಗುತ್ತೆ, ನಿನ್ನ ಆಲೋಚನೆ ತಪ್ಪು, ನೀನು ಸರಿಯಾಗಬೇಕು ಫಸ್ಟು ಅಂತ. ನಮ್ಮ ಪ್ರಾರ್ಥನೆ ಎಲ್ಲ ಏನು ಹೇಳಿ? ಬೇರೆಯವ್ರನ್ನ ಸರಿ ಮಾಡಬೇಕಲ್ವಾ? ಬೇರೆಯವ್ರು ಸರಿಯಾಗಬೇಕೀಗ, ನಾವು ಸರಿ ಇದ್ದೀವಿ. ದೇವ್ರು ಹೇಳ್ತಾರೆ ನೀನು ಸರಿಯಾಗು. ನಾನು ಸರಿ ಇದ್ದೀನಿ ಅಂತ ಯಾವತ್ತು ದೇವ್ರ ಮುಂದೆ ನಿಂತ್ಕೊಂಡು ಯಾರಿಗೂ ಹೇಳೋ ಧೈರ್ಯ ಇಲ್ಲ, ನನಗೂ ಇಲ್ಲ, ನಿಮಗೂ ಇಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಹೇಳ್ಬೋದು ನಾನು ಸರಿ ಇದ್ದೀನಿ ಅಂತ, ಅಥವಾ ನನ್ನ ಮುಂದೆ ನಿಂತ್ಕೊಂಡು ನೀವು ಹೇಳ್ಬೋದು ನಾವು ಸರಿ ಇದ್ದೀವಿ ಅಂತ. ಆದರೆ ಪರಿಶುದ್ಧನಾದ ದೇವರ ಮುಂದೆ ನಿಂತ್ಕೊಂಡು ನಾನು ಸರಿ ಇದ್ದೀನಿ ದೇವರೇ ಅಂತ ಹೇಳಲಿಕ್ಕೆ ಯೋಗ್ಯರಾದವರು ನಮ್ಮಲ್ಲಿ ಯಾರಾದರೂ ಇದ್ದರೆ ಕೈ ಎತ್ತಬೋದು. ಯಾಕಂದರೆ ಅವರೇ ದೇವರಾಗಿರ್ತಾರೆ. ದೇವ್ರು ಮನುಷ್ಯನಾಗಿ ಬಂದು ಕೂತ್ಕೊಂಡ್ರೆ ಏನು ಮಾಡಿಬಿಡ್ತೀರ? ನಿಜ. ಈಗ ಮನುಷ್ಯ ಅಂತೂ ಒಬ್ಬನೇ ಇರಲ್ಲ. ಬೈಬಲ್ ಹೇಳುತ್ತೆ ರೋಮ 3:10-11 ಏನಂತ ಹೇಳುತ್ತೆ? ನೀತಿವಂತರು ಎಷ್ಟು ಜನ ಇದ್ದಾರಂತೆ? ಎಷ್ಟು ಜನ ನೀತಿವಂತರಿದ್ದಾರಂತೆ? ನೀತಿ ಒಬ್ಬನೂ ಇಲ್ಲ ಅಲ್ವಾ? ರೋಮ 3:10-11 ವಾಕ್ಯಗಳು ಸ್ವಲ್ಪ 9-10 ಇರ್ಬೋದು ಅಥವಾ 10-11 ಇರ್ಬೋದು. ನೋಡಿ. ಹ್ಞೂ 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 ಓಕೆ. ಹ್ಞೂ 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 ನೀತಿವಂತನೂ ಇಲ್ಲ. ಎಷ್ಟು ಜನ ಇಲ್ಲ ಅಂತೆ? ಒಬ್ಬನೂ ಇಲ್ಲ. ನಾಟ್ ಈವನ್ ಒನ್. ಒಬ್ಬನೂ ಇಲ್ಲ ಅಂತ ನೀತಿವಂತನು.
ದೇವರೇ ಹೇಳಿದ ಮೇಲೆ ಇನ್ನು ನಮಗೆ ಹೇಗೆ ಹೇಳಲಿಕ್ಕಾಗತ್ತೆ ನಾನು ಪರವಾಗಿಲ್ಲ ಅಂತ? ಪರವಾಗಿಲ್ಲ ಯಾವ ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ? ನಿನ್ನ ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ, ಪ್ರಯೋಜನ ಇಲ್ಲ. ದೇವರ ಲೆಕ್ಕಕ್ಕೆ ಬಂದರೆ ನೀತಿವಂತರು ಒಬ್ಬರೂ ಇಲ್ಲ ಅಂತ ಬೈಬಲ್ ಹೇಳುತ್ತೆ. ಒಬ್ಬನೂ ಇಲ್ಲ, ಯಾರೊಬ್ಬನೂ ನೀತಿವಂತನಿಲ್ಲ. ಆಮೇಲೆ ಏನು ಹೇಳುತ್ತೆ? ತಿಳುವಳಿಕೆ ಉಳ್ಳವನು ಇಲ್ಲ. ನಾವು ದೊಡ್ಡ ದೊಡ್ಡ ಮೈಕ್ ಹಿಡ್ಕೊಂಡು ಹೇಳ್ತೀವಿ ನಮಗೆ ತಿಳುವಳಿಕೆ ಇರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ. ಆದರೆ ದೇವ್ರ ಮುಂದೆ ನಿಂತ್ಕೊಂಡ್ರೆ ದೇವ್ರು ಹೇಳ್ತಾರೆ, ಏಯ್ ಮುಚ್ಚು ಸಾಕು, ತಿಳುವಳಿಕೆ ಇದ್ದವನು ಒಬ್ಬನೂ ಇಲ್ಲ, ನೀನೇನು ದೊಡ್ಡ ಮಾತಾಡ್ತೀಯ ಅಂತ. ತಿಳುವಳಿಕೆ ಇದ್ದವನು ಒಬ್ಬನೂ ಇಲ್ಲ ಅಂತೆ. ನಿಜವಾದ ತಿಳುವಳಿಕೆ, ದೇವರ ಜ್ಞಾನದ ಮುಂದೆ ನಿಂತ್ಕೊಳ್ಳುವಂಥ ಜ್ಞಾನ ಯಾವುದೂ ಇಲ್ಲ. ನಾವು ಬೇರೆಯವ್ರಿಗೆ ತಿಳುವಳಿಕೆ ಹೇಳ್ತೀವಿ, ನಾವೇ ದಾರಿ ತಪ್ತೀವಿ. ಅಪ್ಪ ಅಮ್ಮಂದರು ಮಕ್ಳಿಗೆ ಹೇಳ್ತೀರಿ, ಕೆಟ್ಟದ್ದು ತಿನ್ನಬೇಡಿ, ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದ್ದು ಕುಡಿಬೇಡಿ. ಅಪ್ಪ ಎಣ್ಣೆ ಹೊಡ್ಕೊಂಡೇ ಬಂದು ಹೇಳ್ತಾನೆ ಈ ಮಾತನ್ನ. ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ಇವತ್ತು ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ಅಪ್ಪ ಅಮ್ಮ ಹೇಳ್ತಾರೆ, ಸ್ಮೋಕ್ ಮಾಡಬೇಡ್ರಿ, ಡ್ರಿಂಕ್ಸ್ ಮಾಡಬೇಡ್ರಿ, ಗುಟ್ಕಾ ತಿನ್ನಬೇಡ್ರಿ, ನಿಮ್ಮ ದೇಹ ದೇವರದು, ನಿಮ್ಮ ಸೊತ್ತಲ್ಲ ನಿಮ್ಮ ದೇಹ, ಪರಿಶುದ್ಧಾತ್ಮ ನಿಮ್ಮೊಳಗಡೆ ಇದ್ದಾರೆ, ದೇವರು ನಿನ್ನೊಳಗಡೆ ಇದ್ದಾರೆ, ದೆವ್ವಕ್ಕೆ ಕೊಡಬೇಡ ನಿನ್ನ ದೇಹವನ್ನು ಅಂತ ನೀವು ಹೇಳ್ತೀರಿ ಮಕ್ಕಳಿಗೆ. ಆದರೆ ಅವರೇ ಆ ಕೆಲಸ ಮಾಡ್ತಾ ಇರ್ತಾರೆ. ಸುಳ್ಳು ಹೇಳಬೇಡಿ, ಮೋಸ ಮಾಡಬೇಡಿ, ಕಳ್ತನ ಮಾಡಬೇಡಿ ಅಂತ ಮಕ್ಕಳಿಗೆ ಹೇಳೋ ಅಪ್ಪ ಅಮ್ಮಂದರು ಆ ಕೆಲಸ ಮಾಡ್ತಾ ಇರ್ತಾರೆ. ಉಪದೇಶ ಮಾಡೋ ಬೋಧಕರು ಇವತ್ತು ಏನೆಲ್ಲ ಉಪದೇಶ ಮಾಡ್ತಾರೋ ಉಪದೇಶಕ್ಕೆ ವಿರುದ್ಧವಾಗಿಯೇ ಬದುಕ್ತಾರೆ. ವಾಕ್ಯ ಏನು ಹೇಳುತ್ತೆ? ಒಬ್ಬನೂ ಇಲ್ಲ ಅಂತ ತಿಳುವಳಿಕೆ ಇರೋವನು, ನಿಜವಾದ ಜ್ಞಾನ ಇರುವವನು ಒಬ್ಬನೂ ಇಲ್ಲ. ದೇವರ ಮುಂದೆ ನಿಂತ್ಕೊಳ್ಳುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ನಗ್ನರೇ, ನೇಕೆಡ್. ನೀವೆಷ್ಟೇ ಮೇಕಪ್ ಮಾಡ್ಕೊಂಡು ಬಂದರೂ ದೇವರ ಮುಂದೆ ನಿಂತ್ಕೊಂಡು ಬಿಟ್ರೆ, ಅವರ ಪರಿಶುದ್ಧತೆಯ ಮುಂದೆ ನಿಂತ್ಕೊಂಡು ಬಿಟ್ಟರೆ ಯಾರು ಯೋಗ್ಯರಲ್ಲ, ಯಾರು ಜ್ಞಾನಿಗಳಲ್ಲ, ಯಾರು ಶಕ್ತರಲ್ಲ, ನಾವೇನೇನೂ ಅಲ್ಲ. ನಾವು ತಿಳ್ಕೋಬೇಕು, ನಾನು ದೇವ್ರ ಮುಂದೆ ಇದ್ದೀನಿ ಇವತ್ತು ಅಂತ. ಯಾರ ಮುಂದೆ ಇದ್ದೀನಿ? ನಾನು ಯಾವುದೋ ಮನುಷ್ಯನ ಮುಂದೆ ಅಲ್ಲ ಈಗ ನಿಂತಿರೋದು, ಕುಳಿತುಕೊಂಡಿರೋದು, ಬದುಕ್ತಾ ಇರೋದು, ದೇವರ ಮುಂದೆ ಬದುಕ್ತಾ ಇದ್ದೀನಿ. ಈ ಅರಿವು ನಮಗಿರಬೇಕು. ನೀವು ಏನೇ ಕೆಲಸ ಮಾಡಿ, ನೀವು ಎಲ್ಲೇ ಕೆಲಸ ಮಾಡಿ, ಕುಟುಂಬದಲ್ಲಿರ್ತೀರಾ, ಏನು ಮಾಡ್ತೀರೋ ಪರವಾಗಿಲ್ಲ, ಹೊಲದಲ್ಲಿ ಕೆಲಸ ಮಾಡ್ತೀರಾ, ಎಲ್ಲೇ ಇದ್ದರೂ ಇದು ನಮ್ಮ ಮೈಂಡಲ್ಲಿರಬೇಕು. ದೇವರ ಮುಂದೆ ನಾನಿದ್ದೇನೆ, ಯೇಸುವಿನ ಮುಂದೆ ನಾನಿದ್ದೇನೆ. ಯಾರ ಮುಂದೆ ಇದ್ದೀನಿ? ಈ ಅರಿವಲ್ಲಿ ನಾವು ಬದುಕುವಾಗ ಏನಾಗುತ್ತೆ ಗೊತ್ತಾ? ಪಾಪ ಮಾಡೋಕ್ಕಾಗಲ್ಲ, ಒಂದು ಅಹಂಕಾರ ಪಡೋಕ್ಕಾಗಲ್ಲ. ಅಹಂಕಾರ ಪಡೋಕ್ಕೆ ಯಾರ ಮುಂದೆ ಇದ್ದೀನಿ ನಾನು? ಯೇಸು ಮುಂದೆ ನಿಂತ್ಕೊಂಡು ನಾಟಕ ಮಾಡೋಕ್ಕಾಗತ್ತಾ? ಯೇಸು ಮುಂದೆ ನಿಂತ್ಕೊಂಡು ನಾನು ಕರೆಕ್ಟ್ ಇದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಯೇಸು ಮುಂದೆ ನಾನು ನಿಂತ್ಕೊಂಡು ನನ್ನ ಹೆಂಡ್ತಿನ ದೂಷಣೆ ಮಾಡೋಕ್ಕಾಗತ್ತಾ? ಗಂಡನ ದೂಷಣೆ ಮಾಡೋಕ್ಕಾಗತ್ತಾ? ದೂಷಣೆ ಮಾಡ್ಬೋದು, ಮಾಡಿದರೆ ಯೇಸು ನೀನು ಎಷ್ಟು ಸರಿ ಇದೆಯಾ? ನಿನ್ನ ಕಣ್ಣಲ್ಲಿ ಏನು ಇಟ್ಕೊಂಡಿದೆಯಾ? ದೊಡ್ಡ ಮರದ ದಿಮ್ಮಿ ಇಟ್ಕೊಂಡಿದೀಯಾ? ದೊಡ್ಡ ಮರದ ತುಂಡು ಎಲ್ಲಿದೆ? ನಿನ್ನ ಕಣ್ಣಲ್ಲಿ ಇಟ್ಕೊಂಡಿದೀಯಾ? ನೀನು ಏನು ಹುಡುಕ್ತಾ ಇದೆಯಾ? ಚಿಕ್ಕ ಅಣು ಹುಡುಕ್ತಾ ಇದೆಯಾ ಅಲ್ಲಿ? ನಿನ್ನ ಬಂಡವಾಳ ತೋರಿಸ್ಲ ನಾನು ಅಂತ ಏನಾದರೂ CC ಕ್ಯಾಮ್ರಾ ನನ್ನ ಬಗ್ಗೆ ಹಾಕಿ ತೋರಿಸ್ಬಿಟ್ರೆ ಮಾನ ಮರ್ಯಾದೆಲ್ಲ ಹೋಗುತ್ತೆ. ಅದಕ್ಕೆ ನಾವು ತಿಳ್ಕೋಬೇಕು, ಯಾರ ಮುಂದೆ ನಾವಿದ್ದೀವಿ? ದೇವರ ಮುಂದೆ ಇದ್ದೀವಿ, ಯೇಸು ಕ್ರಿಸ್ತನ ಮುಂದೆ ಇದ್ದೀವಿ ಅಂತಕ್ಕಂಥ ಅರಿವಿನಲ್ಲಿ ನಾವು ಪ್ರತಿದಿನ ಬದುಕಬೇಕು ಈ ಲೋಕದಲ್ಲಿ ಬದುಕುವಾಗ. ಅದರಿಂದ ಪ್ರತಿದಿನ ದೇವರ ವಾಕ್ಯ ಬೇಕಾ? ಪ್ರತಿದಿನ ಬೇಕು. ಪ್ರತಿದಿನ ದೇವರ ವಾಕ್ಯದಂತೆ ಬದುಕುವಾಗ ಏನಾಗುತ್ತೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನೇ ಅವಳೇ ಧನ್ಯಳು. ಇವತ್ತು ನಾವು ಹಗಲಿರುಳು ಹಿಡ್ಕೊಂಡಿರೋದು ಮೊಬೈಲ್ ಫೋನು. ಯೂಟ್ಯೂಬಲ್ಲಿ ಏನು ಬರುತ್ತೆ, ಫೇಸ್ಬುಕ್ಕಲ್ಲಿ ಏನು ಬರುತ್ತೆ, ವಾಟ್ಸಪ್ಪಲ್ಲಿ ಯಾರೆಲ್ಲ ಏನೆಲ್ಲ ಕಳಿಸ್ತಾರೆ, ಇದನ್ನೇ ಗೀಚ್ಕೊಂಡು ನೋಡಿಕೊಂಡು ನೋಡಿ ಎಷ್ಟೋ ಪೇಷಂಟ್ ಆಗಿಬಿಟ್ಟಿದ್ದೀರ. ಮೆಂಟಲ್ ಪೇಷಂಟ್ ಆಗಿಬಿಟ್ಟಿದ್ದಾರೆ ಎಷ್ಟೋ ಜನ ರೋಗಿಗಳಾಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ಕುಟುಂಬ ಹಾಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಕುಟುಂಬ ಒಡೆದೋಗ್ಬಿಟ್ಟಿದೆ ಮೊಬೈಲ್ ಫೋನ್ ಹಿಡ್ಕೊಂಡು. ಆದರೆ ವಾಕ್ಯ ಹೇಳುತ್ತೆ, ಹಗಲಿರುಳೆನ್ನದೇ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ, ದೇವರ ವಾಕ್ಯದಲ್ಲಿ ಯಾರು ಸಂತೋಷ ಪಡ್ತಾರೋ ಅವರು ಧನ್ಯರು.
ನಿಮಗೆ ಧನ್ಯರಾಗಲಿಕ್ಕೆ ಯೇಸು ಕರೀತಾ ಇದ್ದಾರೆ ಇವತ್ತು, ಆಯಿತಾ? ನೀವೆಲ್ಲರೂ ಧನ್ಯರಾಗಬೇಕು ಅಂತ ದೇವರು ಬಯಸ್ತಾ ಇದ್ದಾರೆ. ಪಿಶಾಚಿ ಬಯಸೋದೇನು ಗೊತ್ತಾ? ನೀವು ಹಾಳಾಗಬೇಕು ಅಂತ. ದೇವರು ಬಯಸೋದು ನೀವು ಏನಾಗಬೇಕು ಅಂತ? ಧನ್ಯರಾಗಬೇಕು. ನಮ್ಮ ಜೀವನ ಧನ್ಯವಾಗಬೇಕಾ? ನಮ್ಮ ಜೀವನ ರುಚಿ ಬರಬೇಕಾ? ಇದರಲ್ಲಿ ಆನಂದಿಸಬೇಕು. ಯಾವುದರಲ್ಲಿ? ದೇವರ ವಾಕ್ಯದಲ್ಲಿ. ಅವ್ರ ಜೀವನ ಹೇಗಿರುತ್ತೆ? ಒಂದು ಸಾಮತಿಯಾಗಿ ಮುಂದಿನ ವಾಕ್ಯ ಹೇಳುತ್ತೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅರ್ಥ ಆಯ್ತಾ? ಏನಾದರೂ ಅರ್ಥ ಆಯ್ತಾ? ನಿಮ್ಮೂರಲ್ಲಿ ನದಿ ಇದೆಯಾ? ಹೊಳೆ, ನದಿ, ಅದ್ರ ತೀರದಲ್ಲಿ ಗಿಡಗಳು ಹೇಗಿರುತ್ತೆ? ಗಿಡ ಮರಗಳು ನದಿ ತೀರದಲ್ಲಿ, ಹೊಳೆ ತೀರದಲ್ಲಿ ಇರುವಂಥ ಗಿಡ ಮರಗಳು ಹೇಗಿರುತ್ತೆ? ಹಸಿರಾಗಿರುತ್ತಾ? ಬಾಡಿರುತ್ತಾ? ಹಸಿರಾಗಿರುತ್ತೆ ಅಲ್ವಾ? ನಿಮ್ಮ ಜೀವನ ಹಸಿರಾಗಿರುತ್ತೆ. ನಿಮ್ಮ ಜೀವನ ಹೇಗಿರುತ್ತೆ? ಹಸಿರಾಗಿರುತ್ತೆ. ಬಾಡಿದ ಮರದ ಹಾಗೆ, ಒಣಗಿದ ಮರದ ಹಾಗೆ ನಿನ್ನ ಜೀವನ ಇರೋದಿಲ್ಲ ಸಹೋದರ ಸಹೋದರಿ. ಯಾವಾಗ ನಿನ್ನ ಜೀವನದಲ್ಲಿ ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಇರ್ತದೋ, ಯೇಸುವಿಗೆ ಮೊದಲನೇ ಸ್ಥಾನ ಇರ್ತದೋ, ನಿನ್ನ ಜೀವನ ಹಸಿ ಮರದ ಹಾಗೆ ಇರ್ತದೆ, ಒಣಗಿದ ಮರದ ಹಾಗೆ ಇರೋದಿಲ್ಲ. ಇವತ್ತು ನಮ್ಮ ಜೀವನ ಒಣಗಿ ಹೋಗಿದ್ರೆ ಕಾರಣ ಏನು ಗೊತ್ತಾ? ನೀವು ವಾಕ್ಯದ ಬಳಿಯಿಂದ ದೂರ ಇದ್ದೀರಿ, ಯೇಸುವಿನ ಬಳಿಯಿಂದ ದೂರ ಇದ್ದೀರಿ. ವಾರಕ್ಕೊಂದು ಸರಿ ಚರ್ಚಿಗೆ ಬರ್ತೀರಿ, ವಾರಕ್ಕೆ 2 ಸರಿ ಪ್ರಾರ್ಥನೆಗೆ ಬರ್ತೀರಿ, ಹೋಗ್ತಾ ಇದ್ದೀರಿ. ಬಿಟ್ಟರೆ ನಿಮ್ಮ ಪ್ರತಿ ದಿನದ ಜೀವನ ಆಲೋಚನೆ ಯಾವ ಕಡೆಗಿದೆ? ಅದು ತುಂಬ ಮುಖ್ಯ. ನಾನು ಮತ್ತೆ ಜ್ಞಾಪಿಸ್ತೇನೆ ನಿಮಗೆ, ಯಾಕೆ ನಾವು ಹಾಗೆ ಬದುಕಬೇಕು ಅಂದರೆ, ನಾವು ಯಾವ ಸಂಸ್ಥಾನದವರು? ನಾವು ಸ್ವರ್ಗ ರಾಜ್ಯದವರು. ನಾವು ಈ ದೇಶದವರಲ್ಲ, ಅಂದರೆ ಈ ಲೋಕಕ್ಕೆ ಸೇರಿದವರಲ್ಲ. ಅನ್ಯ ಧರ್ಮೀಯರ ಹಾಗೆ ಬದುಕಬೇಕಾದವರಲ್ಲ. ಲೋಕದ ಜನರು ಹೇಗೆ ಬದುಕ್ತಾರೋ ಅವರೆಲ್ಲ ಮನೆ ಕಟ್ಬಿಟ್ರು, ಅವರೆಲ್ಲ ಕಾರ್ ತೊಗೊಂಡ್ಬಿಟ್ರು, ಅವರೆಲ್ಲ ಹಾಗೆ ಬದುಕ್ತಾ ಇದ್ದಾರೆ, ಹೀಗೆ ಬದುಕ್ತಾ ಇದ್ದಾರೆ. ನಾವು ಯಾವಾಗ ಮೇಲೆ ಬರೋದು? ನೀನು ಆಲ್ರೆಡಿ ಮೇಲೆ ಇದೆಯಪ್ಪ, ನೀನು ಕೆಳಗೆ ಬರಬೇಡ. ನೀನು ಮೇಲೆ ಇದೆಯಾ, ಕೆಳಗೆ ಬರಬೇಡ. ನಾಯಿನ ಮೇಲೆ ಕೂರಿಸ್ಬಿಟ್ರೆ, ಕೆಳಗಡೆ ಏನಾದರೂ ಬಿಸ್ಕೆಟ್ ಹಾಕಿಬಿಟ್ರೆ, ಅದಕ್ಕೆ ಇಷ್ಟ ಇರೋದು ಕೊಟ್ಬಿಟ್ರೆ ಅದೇನು ಮಾಡುತ್ತೆ? ಸಿಂಹಾಸನದ ಮೇಲಿಂದ ಸೀದಾ ಕೆಳಗಡೆ ಬಂದುಬಿಡುತ್ತೆ. ಹಾಗೆ ನಾವು ಕೆಳಗಡೆ ಬರಬಾರ್ದು. ದೇವರು ನಮ್ಮನ್ನು ಹಿಡಿದು ಎಲ್ಲಿ ಕೂರಿಸಿದ್ದಾರೆ? ಈಗ ಮೇಲಿಟ್ಟಿದ್ದಾರೆ, ಸ್ವರ್ಗ ರಾಜ್ಯದಲ್ಲಿ ನಮ್ಮನ್ನು ಇರಿಸಿದ್ದಾರೆ. ಆತ್ಮಿಕವಾಗಿ ತಗೊಂಡ್ರೆ ನಾವೀಗ ಇರೋದು ಸ್ವರ್ಗದಲ್ಲಿ. ವಿಶ್ವಾಸದ ಮುಖಾಂತರ ನೋಡುವಾಗ ನಾವೀಗ ಎಲ್ಲಿದ್ದೀವಿ ಕೇಳಿದರೆ ಸ್ವರ್ಗದಲ್ಲಿ. ಸ್ವರ್ಗಕ್ಕೆ ಹೋಗ್ತೀರಿ ಅಲ್ಲ, ನೀವು ಆಲ್ರೆಡಿ ಯೇಸು ಕ್ರಿಸ್ತನ ಮುಖಾಂತರ ಸ್ವರ್ಗದಲ್ಲಿ ಇದ್ದೀರಿ. ಅದೇ ನಮ್ಮ ನಂಬಿಕೆ, ಅದೇ ನಮ್ಮ ಅರಿವು. ಆ ನಂಬಿಕೆಯಲ್ಲಿ, ಆ ಅರಿವಿನಲ್ಲಿ ನಾವು ಇಲ್ಲಿ ಬದುಕಬೇಕು. ಸೈತಾನ ಏನು ಮಾಡ್ತಾನೆ ಗೊತ್ತಾ? ಏದೇನು ತೋಟದಲ್ಲಿ ಏನು ಮಾಡ್ದ? ದೇವ್ರ ಜೊತೆಗಿದ್ದಂಥವ್ರನ್ನ ಬೇರ್ಪಡಿಸ್ಲಿಕ್ಕೆ ಅವ್ರೇನು ಮಾಡ್ದ? ತೋರಿಸ್ದ. ನೋಡು, ಅಲ್ಲಿ ನೋಡು ಎಷ್ಟು ಚೆನ್ನಾಗಿದೆ, ಅದು ನಿನಗೆ ಬೇಕು. ಆಸೆ ಹುಟ್ಟಿಸ್ದ. ಆಗ ಹವ್ವಳಿಗೆ ಆಸೆ ಆಯಿತು. ಹೌದಲ್ವಾ, ಈ ಹಣ್ಣು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಇದನ್ನು ದೇವ್ರು ಯಾಕೆ ತಿನ್ನಬೇಡ ಅಂತ ಹೇಳಿದರು? ಎಷ್ಟು ಒಳ್ಳೆ ಹಣ್ಣು. ಕಿತ್ಕೊಂಡ್ಲು, ತಿಂದ್ಲು, ಜೊತೆಗಿದ್ದು ಗಂಡಂಗೂ ಕೊಟ್ಲು. ಏನಾಯಿತು ಅಲ್ಲಿ? ಸತ್ತೋದ್ರ? ದೇವ್ರು ಏನು ಹೇಳಿದರು? ಈ ಹಣ್ಣು ತಿಂದರೆ ಏನಾಗ್ತೀರಿ ಅಂತ ಹೇಳಿದರು? ಏನು ಹೇಳಿದರು? ಕ್ಯಾನ್ಸರ್ ಬರುತ್ತೆ ಅಂದ್ರ? ಇಲ್ಲ. ಇನ್ನೇನು ಹೇಳಿದರು? ಈ ಹಣ್ಣನ್ನು ತಿಂದರೆ ನೀವೇನಾಗ್ತೀರಿ? ಸತ್ತೋಗ್ಬಿಡ್ತೀರಿ ಅಂದರು. ಬೈಬಲ್ ಹೇಳುತ್ತೆ ಆದಾಮನು 930 ವರ್ಷ ಏನೋ ಬದುಕಿದ್ನಂತೆ, ಮತ್ತು ಸತ್ತೋಗಿಲ್ಲಲ್ಲ. ಯೋಚನೆ ಮಾಡಿದ್ರಿ ಯಾವಾಗಾದರೂ? ಯೋಚನೆ ಮಾಡಿಲ್ಲ. ಓಕೆ, ಯೋಚನೆ ಮಾಡಿಲ್ಲ ಅಂದರೆ ಈಗ ಯೋಚನೆ ಮಾಡಿ. ದೇವರು ಹೇಳಿದ್ದಾರೆ ಈ ಹಣ್ಣನ್ನು ತಿಂದರೆ ಸಾಯ್ತೀಯ, ಇದನ್ನು ತಿನ್ನಬೇಡ ಅಂತ ಹೇಳಿದರು. ಆದರೂ ಅವರಿಬ್ಬರು ತಿಂದರು, ಆದರೂ ಸತ್ತಿಲ್ಲ ಅಂತ ನಮ್ಗೆ ಅನಿಸ್ಬೋದು. ಹಾಗಾದರೆ ಸಾವು ಅಂದರೆ ದೇವರು ಹೇಗೆ ನೋಡ್ತಾರೆ ಅದು ನಾವು ನೋಡಬೇಕೀಗ. ಸಾವು, ಡೆತ್, ಮರಣ ಅಂದರೆ ದೇವರ ದೃಷ್ಟಿಯಲ್ಲಿ ಏನು?
ದೇವರ ದೃಷ್ಟಿಯಲ್ಲಿ ಅಥವಾ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ ಮರಣ ಅಂದರೆ ಬೇರ್ಪಡೋದು, ಸೆಪರೇಟ್ ಆಗೋದು, ದೂರ ಆಗೋದು. ನಿಮ್ಮ ಕಡೆಗೆ ಸತ್ತೋದ್ರು ಅನ್ಲಿಕ್ಕೆ ಏನು ಹೇಳ್ತಾರೆ? ಮರಣ ಹೊಂದಿದರು, ಸತ್ತೋದ್ರು, ಬಿಟ್ಟೋದ್ರು, ದೂರ ಹೋದರು, ಕರೆಕ್ಟಾ? ಎಲ್ಲ ಹೇಳ್ತಾರಾ? ದೇವರ ದೃಷ್ಟಿಯಲ್ಲಿ ಮರಣ ಅಂದರೆ ಬೇರ್ಪಡೋದು, ದೂರ ಆಗೋದು. ಇಲ್ಲಿ ನಾವು ಒಬ್ಬರು ಸತ್ತೋದ್ರು ಅಂದರೆ ಅದರ ಅರ್ಥ ಎರಡು ರೀತಿಯಲ್ಲಿದೆ. ಒಂದು, ನಮ್ಮಿಂದ ಅವರು ದೂರ ಹೋದರು, ಕರೆಕ್ಟಾ? ನಮ್ಮಿಂದ ಅವರು ದೂರ ಆದರು, ಇನ್ನಿಲ್ಲ, ಶಾಶ್ವತವಾಗಿ ನಮ್ಮಿಂದ ದೂರ ಹೋದರು. ಇನ್ನೊಂದು ಅರ್ಥ, ದೇಹದಿಂದ ಅವರು ದೂರ ಆದರು, ದೇಹದಲ್ಲಿ ಅವರಿಲ್ಲ. ಎಷ್ಟು ದಿನ ಅವರು ಎಲ್ಲಿದ್ದರು? ಈ ದೇಹದ ಒಳಗಡೆ ಇದ್ದರು. ಈಗ ನನ್ನ ಹೆಸರು ಶಿಜು ಥಾಮಸ್ ಅಂತ. ಶಿಜು ಥಾಮಸ್ ಈಗ ಸತ್ತು ಹೋದಾಗ ಇಲ್ಲಿ ದೇಹ ಇಟ್ಟಿರ್ತಾರೆ, ಬಾಡಿ ಮಾತ್ರ ಇಟ್ಟಿರ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಡೆಡ್ ಬಾಡಿ ಅಂತ ಕರಿತೀವಿ. ಬೈಬಲ್ ಹೇಳುತ್ತೆ, ಬಾಡಿ ವಿತೌಟ್ ಸ್ಪಿರಿಟ್ ಇಸ್ ಡೆಡ್. ಆತ್ಮ ಇಲ್ಲದ ದೇಹ ಸತ್ತದ್ದು. ಯಾಕೋಬ 2:26 ವಾಕ್ಯ ಇದೆ. ಆತ್ಮ ಇಲ್ಲದ ದೇಹ ಏನಾದದ್ದು? ಸತ್ತದ್ದು. ಅದರಿಂದ ಡೆಡ್ ಬಾಡಿ ಅಂತ ಕರಿತೀವಿ, ಸತ್ತ ದೇಹ ಅಂತ. ಮೃತ ದೇಹ, ಸತ್ತ ದೇಹ, ಶವ ಶರೀರ ಅಂದರೆ ಜೀವ ಇಲ್ಲ. ಇದ್ರ ಒಳಗಡೆ ನಾನಿದ್ದೆ, ಈ ದೇಹದ ಒಳಗಡೆ ನಾನಿದ್ದೆ. ಆದರೆ ಮರಣ ಹೊಂದಿದಾಗ ನಾನೇನಾದೆ? ಬೇರ್ಪಟ್ಟೆ, ದೂರ ಹೋದೆ, ಈ ದೇಹದ ಒಳಗಡೆಯಿಂದ ದೂರ ಹೋದೆ. ನಾನು ಸಾಯಲ್ಲ, ಆತ್ಮಕ್ಕೆ ಸಾವಿಲ್ಲ, ಆಯಿತಾ? ಆತ್ಮ ಸಾಯಲ್ಲ. ಆತ್ಮ ಏನಾಗುತ್ತೆ? ಒಂದ ದೇವರ ಸಂಬಂಧದಲ್ಲಿರುತ್ತೆ ಅಥವಾ ಸೈತಾನ ಸಂಬಂಧದಲ್ಲಿರುತ್ತೆ. ಈ ದೇಹದಿಂದ ಹೊರಗಡೆ ಹೋದ ಆತ್ಮ ಎಲ್ಲಿಗೆ ಹೋಗುತ್ತೆ? ಒಂದ ಸ್ವರ್ಗಕ್ಕೆ ಹೋಗಬೇಕು, ಇಲ್ಲ ನರಕಕ್ಕೆ ಹೋಗಬೇಕು. ನರಕ ಯಾರಿಗೆ ಮಾಡಿರೋದು? ಪಿಶಾಚಿಗೋ ಒಂದು ದೂತರಿಗೂ, ಮನುಷ್ಯರಿಗೆ ಮಾಡಿದ್ದಲ್ಲ. ಈ ಆತ್ಮ ದೇವರ ಸಂಪರ್ಕದಲ್ಲಿ ಇಲ್ಲದೆ ಇದ್ದಾಗ ಅದೇ ಸಾವು. ಆದಾಮ ಸತ್ತ ಅಂದರೆ ಅರ್ಥ, ಆದಾಮ ದೇವರಿಂದ ದೂರ ಆದ, ಆದಾಮನ ಆತ್ಮ ದೇವರಿಂದ ದೂರ ಆಯಿತು. ನೀವೀಗ ಇಲ್ಲಿ ಚರ್ಚ್ ಒಳಗಡೆ ಇದ್ದೀರಿ, ಆದರೆ ದೇವರಿಗೆ ಎಷ್ಟು ಜನ ಸಮೀಪದಲ್ಲಿದ್ದೀರಿ ಗೊತ್ತಿಲ್ಲ ನನಗೆ, ಅದು ನಿಮಗೆ ಗೊತ್ತಿರುತ್ತೆ. ಶರೀರ ಇಲ್ಲಿದೆ, ಹಲ್ಲೆಲೂಯಾ ಹೇಳ್ತೀರಿ, ಹಾಡ್ತೀರಿ, ಸ್ತುತಿ ಮಾಡ್ತೀರಿ, ಯೇಸುವೇ ಸ್ತೋತ್ರ, ಜೈ ಕ್ರಿಸ್ತ ಎಲ್ಲ ಹೇಳ್ತೀರಿ. ಆದರೆ ನಿಮ್ಮ ಆತ್ಮ ದೇವರಿಗೆ ಕನೆಕ್ಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಕನೆಕ್ಟ್ ಆದರೆ ಹಸರಾಗಿರ್ತೀರ. ಹೇಗೆ ಗೊತ್ತಾಗುತ್ತೆ ಕನೆಕ್ಟ್ ಆಗಿದ್ದೀನಿ? ನನ್ನ ಆತ್ಮ ಅಥವಾ ನಾನು ದೇವರಿಗೆ ಕನೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಅವನ ಜೀವನದಲ್ಲಿ ರುಚಿ ಇರುತ್ತೆ. ಏನಿರುತ್ತೆ? ರುಚಿ ಇರುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ರುಚಿ ಕೊಡೋಕ್ಕಾಗಲ್ಲ. ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನನ್ನಿಂದ ಬೇರ್ಪಟ್ಟು ನನ್ನಿಂದ ದೂರವಾಗಿ ನಿಮ್ಮಿಂದ ರುಚಿ ಕೊಡೋಕ್ಕಾಗಲ್ಲ. ನಿಮ್ಮಿಂದ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗೋದಿಲ್ಲ, ಸಂತೋಷವಾಗಿ ಬದುಕಲಿಕ್ಕೆ ಆಗೋದಿಲ್ಲ. ನಾಟಕ ಮಾಡ್ಕೊಂಡು ಬದುಕ್ಬೋದು, ಸುಳ್ಳು ಹೇಳ್ಕೊಂಡು ಬದುಕ್ಬೋದು, ಹಲ್ಲೆಲೂಯಾ ಹೇಳ್ಕೊಂಡು ಬದುಕ್ಬೋದು, ಚರ್ಚಿಗೆ ಬರ್ಬೋದು, ಹೋಗ್ಬೋದು, ಪ್ರಾರ್ಥನೆ ಮಾಡ್ಬೋದು, ಕಾಣಿಕೆ ಕೊಡ್ಬೋದು, ಬೋಧನೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ನೆಮ್ಮದಿಯಾಗಿ ಬದುಕೋಕ್ಕಾಗಲ್ಲ. ನಾಟಕ ಮಾಡ್ಕೊಂಡು ಬದುಕಬೇಕಷ್ಟೆ, ಎಲ್ಲ ನಾಟಕ. ಇವತ್ತು ಹೆಚ್ಚು ನಾಟಕಗಳೇ ನಡೀತಾ ಇರೋದು. ಪ್ರಾರ್ಥನೆ ನಾಟಕ, ಬೋಧನೆ ನಾಟಕ, ಹಾಡು ನಾಟಕ, ಸಭೆ ನಾಟಕ, ಕ್ರಿಶ್ಚಿಯಾನಿಟಿ ನಾಟಕ, ಎಲ್ಲ ನಾಟಕಗಳೇ. ಭಾನುವಾರ ಮಾತ್ರ ಚರ್ಚಲ್ಲಿ ಇರ್ತೀವಿ. ಆದರೆ ದೇವರ ಜೊತೆಗಿದ್ದೀವ? ಆದಾಮ ನೋಡಿ, ದೇವರ ಸಂಪರ್ಕ ಕಳ್ಕೊಂಡು 930 ವರ್ಷ ಭೂಮಿ ಮೇಲೆ ಬದುಕದ. ಶರೀರದಲ್ಲಿ, ದೇಹದಲ್ಲಿ ಸತ್ತ ಆತ್ಮ ಇಟ್ಕೊಂಡು 930 ವರ್ಷ ಭೂಮಿ ಮೇಲೆ ಬದುಕದ. ಇವತ್ತು ಎಷ್ಟೋ ಮಂದಿ ಕ್ರೈಸ್ತರು ಇದೇ ರೀತಿಯಲ್ಲಿ ಆತ್ಮದಲ್ಲಿ ಸತ್ತವರಾಗಿ ಈ ಭೂಮಿ ಮೇಲೆ ಹಲ್ಲೆಲೂಯಾ ಹೇಳ್ಕೊಂಡು ಬದುಕ್ತಾ ಇದ್ದಾರೆ. ಕಾರಣ ಏನು? ಕಾರಣ ಏನು ಅಂದರೆ, ವಾಕ್ಯ ಇಲ್ಲ, ಶುಭ ಸಂದೇಶ ಇಲ್ಲ, ಸತ್ಯದ ಅರಿವಿಲ್ಲ. ಅದರಿಂದ ನಮಗೆ ಈ ಸತ್ಯದ ಅರಿವಾಗಬೇಕು. ಇವತ್ತು ಏನು ಫಸ್ಟ್ ಕೇಳಿಸ್ಕೊಂಡಿದ್ದೀರೋ, ಲೂಕನ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ 38ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಏನು ಬೋಧನೆ ಆಲಿಸಿದಿರೋ, ಯೇಸು ಅಲ್ಲಿ ಹೋಗುವಂಥ ಸಮಯದಲ್ಲಿ ಮಾರ್ತಾ ಎಂಬ ಮಹಿಳೆ ಯೇಸುವನ್ನು ಮನೆ ಒಳಗಡೆ ಸ್ವಾಗತ ಮಾಡಿದ್ಲು, ಮನೆ ಒಳಗಡೆ ಕರ್ಕೊಂಡ್ಲು. ಆದರೆ ಮನಸ್ಸೊಳಗಡೆ ಕರ್ಕೊಳ್ಳಿಲ್ಲ.
ಜೀವನ ಬಿಟ್ಟುಕೊಡಲಿಲ್ಲ, ಪ್ರಯೋಜನ ಇಲ್ಲ. ಆದರೆ ಮರಿಯಳು ಯೇಸುವಿನ ಪಾದದಲ್ಲಿ ತನ್ನನ್ನು ಕೊಟ್ಟಳು. ಅದರ ಅರ್ಥ ಏನು ಗೊತ್ತಾ? ಒಪ್ಪಿಸ್ಕೊಟ್ಲು. ಯೇಸು ನಮ್ಮ ಜೀವನಕ್ಕೆ ಬಂದ ಮೇಲೆ ನಾವು ಮಾಡಬೇಕಾಗಿರೋದು ನೆಕ್ಸ್ಟ್ ಕೆಲಸ ಏನು ಗೊತ್ತಾ? ನಮ್ಮ ಜೀವನ ಅವ್ರಿಗೆ ಕೊಡಬೇಕು. ಯೇಸು ಅವ್ರ ಜೀವನ ನಮಗೋಸ್ಕರ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರಾ? ನಿಜನಾ? ಯೇಸು ಸ್ವಾಮಿ ಅವರ ಜೀವನವನ್ನು ನಮಗಾಗಿ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ನೀವು ನಂಬಿದ್ರು ನಂಬದೇ ಇದ್ದರೂ ಯೇಸು ಕ್ರಿಸ್ತನು ತನ್ನ ಜೀವನವನ್ನು ನಮಗೆ ಕೊಡಲಿಕ್ಕೋಸ್ಕರನೇ ಈ ಭೂಮಿಗೆ ಬಂದಿದ್ದು. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 45ನೇ ವಾಕ್ಯ ನಾವು ಓದ್ತೀವಿ. ಸಂತ ಮಾರ್ಕನು ಬರೆದ ಶುಭವಾರ್ತೆ ಅಧ್ಯಾಯ 10 ವಾಕ್ಯ 45. ಮಾರ್ಕ್ 10:45 ಏನಂತ ಇದೆ? ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಬರಲಿಲ್ಲ. ನಂದು ಕಾಲು ತೊಳಿರಿ, ನನಗೆ ಕಾಣಿಕೆ ಕೊಡಿ, ದಶಾಂಶ ಕೊಡಿ, ನನಗೆ ಸೇವೆ ಮಾಡಿ, ಎಲ್ಲರೂ ನನಗೆ ಶಾಲ್ ಹಾಕಿ ಮತ್ತು ಶಾಲ್ ಹಾಕಿಸ್ಕೊಳ್ಳಿಕ್ಕೆ ಬಂದಿದ್ದಲ್ಲ ಯೇಸು. ಮನುಷ್ಯ ಕುಮಾರ, ದೇವರ ಪುತ್ರ ಯೇಸು ಈ ಭೂಮಿಗೆ ಸೇವೆ ಮಾಡಿಸ್ಕೊಳ್ಳಿಕ್ಕಾಗಿ ಬಂದಿಲ್ಲ, ಸೇವೆ ಮಾಡುವುದಕ್ಕೂ, ಕಾಲು ತೊಳಿಲಿಕ್ಕೆ ಅವರು ಬಂದಿದ್ದು. ರೋಗನ ತೆಗೆದು ಅವ್ರ ಮೇಲೆ ಹಾಕ್ಕೊಳ್ಳಿಕ್ಕೆ ಬಂದಿದ್ದು, ಪಾಪವನ್ನು ತೆಗೆದು ಅವ್ರ ಮೇಲೆ ಹಾಕ್ಕೊಳ್ಳಿಕ್ಕೆ ಬಂದಿದ್ದು. ಸೇವೆ ಮಾಡಿದ್ರು, ಮನುಷ್ಯನನ್ನು ಕ್ಲೀನ್ ಮಾಡಿದ್ರು ಅವರು. ಸೇವೆ ಅಂದ್ರೇನು? ಉಚಿತವಾಗಿ ಮಾಡೋದು ಸೇವೆ, ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡೋದು. ನಾವು ಮಾಡೋ ಸೇವೆ ಅಂತ ಹೇಳ್ತೀವಿ, ಆದರೆ ಕಮಿಷನ್ ತಗೊಳ್ತೀವಿ. ಬಿಸ್ನೆಸ್, ಒಂದು ರೀತಿ ಬಿಸ್ನೆಸ್ಸೇ ಇವತ್ತು ಮಾಡ್ತಾ ಇರೋದು. ಹೆಸರು ಯೇಸುದೇ ಹೆಸರು, ಬೈಬಲ್ ವಾಕ್ಯಗಳೇ, ಆದರೆ ಬಿಸ್ನೆಸ್. ಯೇಸು ಹೇಳ್ತಾರೆ, ನಾನು ಬಂದಿದ್ದು ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ, ಸೇವೆ ಮಾಡಲಿಕ್ಕೆ. ಆಮೇಲೆ ಅನೇಕರನ್ನು ಅಂದರೆ ಕೆಲವರನ್ನು ಅಂತ ಅಲ್ಲ, ಎಲ್ಲರನ್ನು. ಆಯಿತಾ? ಅನೇಕರನ್ನು ಅಂದರೆ ಎಲ್ಲರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ, ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದೆನು ನೋಡಿ ಎಂದು ಹೇಳಿದನು. ಯೇಸು ಹೇಳ್ತಾ ಇದ್ದಾರೆ, ನಾನು ಬಂದಿದ್ದು ಯಾಕೆ ಅಂದರೆ ಎಲ್ಲರನ್ನ ಬಿಡುಗಡೆ ಮಾಡಲಿಕ್ಕೋಸ್ಕರ ಏನು ಕೊಡಬೇಕು? ಈಡು ಕೊಡಬೇಕು. ಈಡು ಕೊಡೋದು ಅಂದ್ರೇನು? ಈಡು ಅಂದ್ರೇನು ಗೊತ್ತಾಯ್ತಾ? ಈಡು ಅಂದರೆ ಈಗ ಯಾರೋ ಒಬ್ಬ ಕೊಲೆ ಮಾಡಿ ಜೈಲಿಗೆ ಹೋಗ್ತಾನೆ, ಏನೋ ಒಂದು ಅಪರಾಧ ಮಾಡಿ ಜೈಲಿಗೆ ಹೋಗ್ತಾನೆ, ಜೈಲಲ್ಲಿರ್ತಾನೆ. ಈಗ ನಿಮಗೆ ಅವನ ಮೇಲೆ ಪ್ರೀತಿ ಬಂತು, ಅವನ್ನ ಬಿಡಿಸ್ಕೊಂಡು ಬರಬೇಕು. ಆಗ ನೀವೇನು ಮಾಡ್ತೀರಿ? ಹೋಗಿಬಿಟ್ಟು ಜಾಮೀನು ಕೊಡ್ತೀರಿ, ಈಡು ಕೊಡ್ತೀರಿ. ಏನು? ನಿಮ್ಮ ಆಸ್ತಿನೋ ಏನೋ ಒಂದು ಇಷ್ಟು ಹಣನೋ ಕೊಟ್ಟು ಅವನನ್ನು ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಬರ್ತೀರಿ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ನನಗೋಸ್ಕರ, ನಿಮಗೋಸ್ಕರ, ಎಲ್ಲ ಮನುಷ್ಯನಿಗೋಸ್ಕರ ಈಡು ಕೊಟ್ಟಿದ್ದು ತನ್ನ ಜೀವವನ್ನು, ತನ್ನ ಪ್ರಾಣವನ್ನು, ತನ್ನನ್ನೇ ಈಡಾಗಿ ಕೊಡ್ತಾನೆ, ತನ್ನನ್ನೇ ಒಂದು ಪರಿಹಾರವಾಗಿ ಕೊಡ್ತಾನೆ. ನಾವೆಲ್ಲರೂ ಪಾಪದ ಬಂಧನದಲ್ಲಿ ಇದ್ವಿ. ಆದಾಮನು ಮಾಡಿದ ಪಾಪದಿಂದಾಗಿ ನಾವೆಲ್ಲರೂ ಕೂಡ ಅವನು ತಿಂದಿದ್ದ ಹಣ್ಣಿಂದ ನಾವೆಲ್ಲರೂ ಸಿಕ್ಕಾಕೊಂಡ್ವಿ. ಎಲ್ಲರೂ ಕೂಡ ಜೈಲು ಒಳಗಡೆ ಬಂದ್ವಿ, ದೇವರಿಂದ ದೂರ ಆದ್ವಿ. ಅದೇ ಜೈಲು. ನರಕ ಅಂದರೆ ಏನು ಗೊತ್ತಾ? ಶಾಶ್ವತವಾಗಿ ದೇವರಿಂದ ದೂರ ಆಗಿ ಇರೋದೇ ನರಕದ ಅವಸ್ಥೆ. ಶಾಶ್ವತವಾಗಿ ಪ್ರೀತಿಯಿಂದ ದೂರ ಆಗಿ ಬದುಕೋದು, ಶಾಶ್ವತವಾಗಿ ಪ್ರೀತಿ ಇಲ್ಲ, ಶಾಂತಿ ಇಲ್ಲ, ಆನಂದ ಇಲ್ಲದ ಮನುಷ್ಯನ ಅವಸ್ಥೆ, ಅದೇ ಮಹಾನರಕ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಯಾಕೆ ಹೇಳಿ? ನನಗೆ ಪ್ರೀತಿ ಇಲ್ಲ, ನನಗೆ ಪ್ರೀತಿಸ್ತಾ ಇಲ್ಲ, ಅವ್ರು ಪ್ರೀತಿಸ್ತಾ ಇಲ್ಲ, ಅದಕ್ಕೆ ನಾನು ಬದುಕಲ್ಲ, ಸತ್ತೋಗ್ತೀನಿ. ನನಗೆ ಶಾಂತಿ ಇಲ್ಲ, ನನಗೆ ನೆಮ್ಮದಿ ಇಲ್ಲ, ತುಂಬ ಟೆನ್ಷನ್, ಅದಕ್ಕೆ ನಾನು ಸತ್ತೋಗ್ತೀನಿ. ಅದು ಎಲ್ಲ 1% ಇರೋದಿಲ್ಲ ಅಷ್ಟೇ. ಆದರೆ ಶಾಶ್ವತವಾಗಿ ಮನುಷ್ಯನಿಗೆ ಪ್ರೀತಿನೇ ಇಲ್ಲ, ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಮನುಷ್ಯನ ಆತ್ಮ ಹೋಗ್ಬಿಟ್ರೆ ಅದರಷ್ಟು ಯಾತನೆ ಯಾವುದೂ ಇಲ್ಲ, ಅದರಷ್ಟು ನರಳಾಟ ಯಾವುದೂ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಅವಸ್ಥೆನೇ ನರಕ. ಬೆಂಕಿಲ್ ಸುಡೋ ಅವಸ್ಥೆ, ಹುಳ ಕಚ್ಚಿ ತಿನ್ನೋ ಅವಸ್ಥೆ. ನಮ್ಮ ಆತ್ಮ, ಮನುಷ್ಯನ ಆತ್ಮ ಆ ವೇದನೆ ಅನುಭವಿಸ್ತಾ ಇತ್ತು. ಆ ಒಂದು ಪರಿಸ್ಥಿತಿಗೆ ನೀವು ಹೋಗಬೇಕಾಗಿತ್ತು. ಇದು ಯಾರ್ದು ಶಿಕ್ಷೆ?
ನಮ್ಮನ್ನ ಈ ನರಕದ ಜೈಲಿಗೆ ಹಾಕಿದ್ದು ಯಾರು? ದೇವರು, ತಂದೆಯಾದ ದೇವರು. ಪಾಪದ ಪರಿಣಾಮ ಮರಣ. ಮರಣ ಅಂದರೆ ನಿತ್ಯವಾದ ಮರಣ. ಈ ಪರಿಣಾಮ ಸೆಟ್ ಮಾಡಿದ್ದು ಯಾರು? ದೇವರೇ. ಮರಣಕ್ಕೆ ಶಿಕ್ಷೆ, ಪಾಪಿಗೆ ಶಿಕ್ಷೆ ವಿಧಿಸಿದ್ಯಾರು? ಇದು ಪಾಪ ಅಂತ ಹೇಳಿದ್ಯಾರು? ದೇವರು. ಪಾಪಕ್ಕೆ ಶಿಕ್ಷೆ ವಿಧಿಸಿದ್ಯಾರು? ದೇವರು. ನರಕ ಶಿಕ್ಷೆ ವಿಧಿಸಿದ್ಯಾರು? ದೇವರು. ವೇಜಸ್ ಆಫ್ ಸಿನ್, ಪಾಪದ ಸಂಬಳ, ಪಾಪದ ವೇತನ ಮರಣ. ಅದು ಮರಣ ಅಂದರೆ ಫಿಸಿಕಲ್ ಡೆತ್ ಅಲ್ಲ, ಶರೀರದ ಮರಣ ಅಲ್ಲ, ಆತ್ಮಿಕ ಮರಣ, ನಿತ್ಯ ಮರಣ, ನರಕ. ಇದನ್ನು ಫಿಕ್ಸ್ ಮಾಡಿಟ್ಟಿದ್ದು ಯಾರು ಅಂದರೆ ದೇವರೇ. ಆದರೆ ಆ ದೇವರು ಕರುಣಾಮಯ ಆಗಿರೋದ್ರಿಂದ ಯೋಚನೆ ಮಾಡಿದ್ರು, ಈ ಮಕ್ಕಳನ್ನೆಲ್ಲ ನಾನು ನರಕಕ್ಕೆ ಕಳಿಸ್ಬೇಕಾಗತ್ತೆ, ಸ್ವರ್ಗದಲ್ಲಿ ಒಬ್ಬರು ಇರೋದಿಲ್ಲ, ಎಲ್ಲರೂ ನರಕಕ್ಕೆ ಹೋಗಬೇಕಾಗತ್ತೆ. ಆದ್ದರಿಂದ ಇವ್ರನ್ನೆಲ್ಲ ಕಾಪಾಡೋಣ ಅಂತ ಹೇಳಿಬಿಟ್ಟು ದೇವರು ಏನು ಮಾಡಿದರು? ನಮ್ಮನ್ನು ಪ್ರೀತಿಸಿದರು. ಆ ಪ್ರೀತಿನ ಅವರು ತೋರಿಸ್ಕೊಟ್ರು. ಹೇಗೆ ತೋರಿಸ್ಕೊಟ್ರು ಅಂದರೆ, ತಮ್ಮ ಒಬ್ಬನೇ ಮಗನನ್ನು ಈ ಭೂಮಿಗೆ ಅವರು ನಮಗೋಸ್ಕರ ಕಳಿಸಿಕೊಟ್ರು. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಅಲ್ಲಿ ನಾವು ವಾಕ್ಯ ಹೇಳ್ತದೆ, ದೇವರು ಲೋಕದ ಮೇಲೆ, ಅಂದರೆ ಯಾವ ಲೋಕದ ಮೇಲೆ? ನನ್ನ ಮೇಲೆ, ನಿನ್ನ ಮೇಲೆ, ನಮ್ಮ ಮನುಷ್ಯರ ಮೇಲೆ, ಈ ಭೂಮಿಯಲ್ಲಿರುವ ಎಲ್ಲ ಮನುಷ್ಯನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂದರೆ ಬಲಿ ಕೊಟ್ಟನು, ಈಡು ಕೊಟ್ಟನು, ಜಾಮೀನ್, ಪರಿಹಾರಕ್ಕಾಗಿ. ನನ್ನನ್ನು ದೇವರ ಶಿಕ್ಷೆಯಿಂದ ಬಿಡಿಸಬೇಕಾಗಿತ್ತು. ಅದಕ್ಕೆ ದೇವರಿಂದಾನೇ ಅವರು ಶಿಕ್ಷೆಗೊಳಗಾದರು. ಯೇಸುವನ್ನು ಶಿಕ್ಷೆಗೊಳಪಡಿಸಿದ ಮನುಷ್ಯ ಅಲ್ಲ, ಆಯಿತಾ? ದೇವರು ಮನುಷ್ಯರನ್ನು ಉಪಯೋಗಿಸಿದರು. ಆದರೆ ಯೆಶಯ ಪ್ರವಾದಿಯ ಪ್ರವಾದನೆಯ ಪ್ರಕಾರ 53ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆತನಿಗೆ ಶಿಕ್ಷೆ ಕೊಟ್ಟಿದ್ದು ಮನುಷ್ಯ ಅಲ್ಲ, ದೇವರು. ಯಾಕೆ ಕೊಟ್ಟರು ಅಂದರೆ, ನನ್ನ ಬದಲಿಗೆ ನನಗೆ ಕೊಡಬೇಕಾದ ಶಿಕ್ಷೆ, ನನಗೆ ಕೊಡಬೇಕಾದ ಯಾತನೆ, ನನಗೆ ಕೊಡಬೇಕಾದ ಪನಿಷ್ಮೆಂಟ್ ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟರು. ಯೇಸು ಅದನ್ನು ತಗೊಂಡ್ರು. ಅದಕ್ಕೆ ಅವ್ರು ಹೇಳಿದ್ದು, ನಾನು ಬಂದಿದ್ದು ಸೇವೆ ಮಾಡಲಿಕ್ಕೆ, ಈಡು ಕೊಡಲಿಕ್ಕೆ, ನನ್ನನ್ನು ಈಡು ಕೊಡಲಿಕ್ಕೆ, ಸಬ್ಸ್ಟಿಟ್ಯೂಟ್ ಆಗಿ ಬದಲಿಗೆ ನನ್ನನ್ನೇ ಕೊಡಲಿಕ್ಕೆ ನಾನು ಬಂದಿದ್ದೀನಿ ಅಂತ. ಯೇಸು ಬಂದು ನಮಗೆ ಸೌಖ್ಯ ತಗೋ ಅಂತ ಸೌಖ್ಯ ಕೊಟ್ಟು ಹೋಗಿಲ್ಲ. ಅದ್ಭುತ ತಗೋ, ಮನೆ ಇಲ್ಲಲ್ಲ ನಿನಗೆ, ಮನೆ ತಗೋ. ಮದುವೆ ಆಗಿಲ್ಲಲ್ಲ, ನಿಂಗೊಂದು ಜೀವನ ಸಂಗಾತಿ ತಗೋ. ನಿನಗೆ ಜಾಬ್ ಬೇಕಲ್ಲ, ತಗೋ. ಇದಕ್ಕೆಲ್ಲ ಯೇಸು ಬಂದಿದ್ದು. ಜನಕ್ಕೆ ಬೇಕಾಗಿರೋದು ಅದೇ. ಜನ ಅಲ್ಲಿ ಇಲ್ಲಿ ಸಭೆ, ಕೂಟ, ಪ್ರಾರ್ಥನೆ ಅಂತ ಓಡೋದು ಯಾಕೆ ಹೇಳಿ? ಇದಕ್ಕೇನೆ ಓಡೋದು. ಇದರಿಂದ ಪಾಪ ಪರಿಹಾರ ಸಿಗುತ್ತಾ? ಸಿಗಲ್ಲ. ಸ್ವರ್ಗ ಸಿಗುತ್ತಾ? ಸಿಗಲ್ಲ. ಪರಿಶುದ್ಧಾತ್ಮ ಸಿಗ್ತಾರಾ? ಸಿಗಲ್ಲ. ಸೌಖ್ಯ ಸಿಗುತ್ತೆ. ಸೌಖ್ಯ ಯಾಕೆ ಸಿಗುತ್ತೆ ಕೇಳಿದರೆ, ಯೇಸು ಸರ್ವಶಕ್ತ ದೇವರು ಅಂತ ನೀನು ನಂಬಬೇಕು. ಅದಕ್ಕೋಸ್ಕರ ಅದ್ಭುತಗಳು ಯಾಕೆ ಆಗ್ತಾ ಇದೆ? ಯೇಸು ಇಂದು ಜೀವಂತವಾಗಿದ್ದಾರೆ ಅಂತ ಜನರು ನಂಬಲಿಕ್ಕೋಸ್ಕರ ಅದ್ಭುತ ಆಗ್ತಾ ಇದೆ. ನಿನಗೆ ನಂಬಿಕೆ ಇದ್ದ ಮೇಲೆ ಇನ್ಯಾಕೆ ಅದ್ಭುತ ಬೇಕು? ನಂಬಿಕೆ ಇದ್ದ ಮೇಲೆ ಈಗ ನಂಬಿಕೆ ಜೀವನ ಬೇಕು. ರುಚಿ ಕಳ್ಕೊಳ್ದೇನೆ ಹೋಗ್ಬೇಕು ಮುಂದಕ್ಕೆ. ಎಲ್ಲಿಗೆ ಹೋಗಬೇಕು? ಅಲ್ಲಿ ರೀಚ್ ಆಗೋ ತನಕ ಇಲ್ಲಿ ಬದುಕಬೇಕು. ಇಲ್ಲಿ ಬದುಕಿದ್ರೆ ಅಲ್ಲಿ ಸ್ವೀಕಾರ ಆಗುತ್ತೆ. ಇಲ್ಲಿ ನಮಗೆ ಪರೀಕ್ಷೆ, ಈಗ ಟೆಸ್ಟಿಂಗ್ ಟೈಮ್. ನಮ್ಮ ಟೆಸ್ಟಿಂಗ್ ಟೈಮ್, ನಮ್ಮ ಪರೀಕ್ಷೆ ಪ್ರಾರಂಭ ಯಾವಾಗ ಗೊತ್ತಾ? ಯಾವತ್ತು ನೀವು ಯೇಸುವನ್ನು ಒಪ್ಕೊಂಡ್ರೋ ಆವತ್ತೇ ಪ್ರಾರಂಭ ಆಯಿತು. ಕೆಲವ್ರು ಹೇಳ್ತಾರಲ್ವ, ಯೇಸು ನಮ್ದಾಗಿಂದ ಶೋಧನೆ ಬ್ರದರ್ ಅಂತ. ಆವತ್ತೇ ಶೋಧನೆ ಬರೋದು. ಯಾವತ್ತು ಬೈಬಲ್ ಹಿಡ್ಕೊಳ್ತೀರೋ, ಯಾವತ್ತು ಯೇಸುನ ನಂಬ್ತೀರೋ ಅವತ್ತೇ ಬರುತ್ತೆ ಶೋಧನೆ ಪ್ರಾರಂಭ. ಅಲ್ಲಿವರೆಗೂ ತಿಂದು ಕುಡಿದು ಮಜಾ ಮಾಡಿ ಇಷ್ಟ ಬಂದಂಗೆ ಬದುಕ್ಬೋದಾಗಿತ್ತು. ಏನು ಬೇಕಾದರೂ ಮಾತಾಡ್ಬೋದಾಗಿತ್ತು, ಎಲ್ಲಿ ಬೇಕಾದರೂ ಹೋಗ್ಬೋದಾಗಿತ್ತು. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಹೇಗೆ ಬೇಕು ಹಾಗೆ ಬದುಕ್ಬೋದಾಗಿತ್ತು. ಯೇಸುನ ನಂಬಿದ್ರಾ? ಯೇಸುನ ಬರಮಾಡ್ಕೊಂಡ್ರಾ? ಅವತ್ತು ಪ್ರಾರಂಭ ಆಗುತ್ತೆ ಶೋಧನೆ, ಟೆಸ್ಟಿಂಗ್. ಎಲ್ಲಿವರೆಗೆ ಶೋಧನೆ ಬ್ರದರ್ ಅಂತ ನೀವು ಕೇಳೋದಾದರೆ, ಯೇಸು ಬರೋ ತನಕ, ಯೇಸು ವಾಪಸ್ ಈ ಭೂಮಿಗೆ ಬರೋ ತನಕನೂ ಶೋಧನೆ ಇದೆ, ಅಥವಾ ಸಾಯೋ ತನಕನೂ ಶೋಧನೆ ಇದೆ. ವಿಶ್ವಾಸಿಗೆ ಶೋಧನೆ ಇದೆ. ಆದ್ದರಿಂದ ಶೋಧನೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಕೂಟಕ್ಕೆ ಬರಬೇಡಿ. ಆ ಥರ ಕೂಟ ಇಲ್ಲ. ಒಂದು ವೇಳೆ ಇದೆ ಅಂತ ಹೇಳಿದ್ರೆ ಬೋರ್ಡ್ ಇದ್ದರೂ ಕೂಡ ಅದು ಪೈಶಾಚಿಕ ಕೂಟ ಆಗಿರುತ್ತೆ. ಯಾಕೆ ಅಂದರೆ ಯೇಸುವಿನ ವಾಕ್ಯಕ್ಕೆ ವಿರುದ್ಧವಾದ ಕೂಟ ಅದು. ಯೇಸು ಏನು ಹೇಳ್ತಾರೆ? ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ಒಬ್ಬ ವಿಶ್ವಾಸಿಗೆ ಹೇಳೋದು, ಯೇಸುವಿನ ಹಿಂಬಾಲಕರಿಗೆ, ಶಿಷ್ಯರಿಗೆ ಹೇಳುವಂಥ ಮಾತು. ನೀವೆಲ್ಲ ಯೇಸುವಿನ ಹಿಂಬಾಲಕರಲ್ವಾ?
ಯೇಸುವಿನ ಶಿಷ್ಯರು, ಯೇಸುವಿನ ಅನುಯಾಯಿಗಳು. ಹಾಗಾದರೆ ಕೇಳಿಸ್ಕೊಳ್ಳಿ ಯೇಸು ಏನು ಹೇಳ್ತಾರೆ ಅಂತ. ಯೋಹಾನನ ಸುವಾರ್ತೆ ಅಧ್ಯಾಯ 16 ವಾಕ್ಯ 33. ಯೇಸು ಏನು ಹೇಳ್ತಾರೆ? ನೀವು ನನ್ನಲ್ಲಿದ್ದು ನೋಡಿ, ಯೇಸು ಹೇಳ್ತಾರೆ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಲೋಕದಲ್ಲಿ ನಿಮಗೆ ಆಶೀರ್ವಾದ ಉಂಟು. ಲೋಕದಲ್ಲಿ ನಿಮಗೆ, ಕೇಳಿ ಇನ್ನೊಂದು ನಿಮಿಷ, ಲೋಕದಲ್ಲಿ ಏನುಂಟು? ಲೋಕದಲ್ಲಿ ಏನುಂಟು? ಸಂಕಟ. ನೀವು ಬಂದಿರೋ ಸಂಕಟ ಪರಿಹಾರ ಮಾಡ್ಕೊಳ್ಳಿಕ್ಕ ಅಥವಾ ಸಂಕಟ ಪಡ್ಕೊಳ್ಳಿಕ್ಕ? ನಾವು ಸಾಧಾರಣ ಪ್ರಾರ್ಥನೆ ಕೂಟ ಅಂತ ಹೋಗೋದೇ ಸಂಕಟ ಪರಿಹಾರ ಮಾಡ್ಲಿಕ್ಕಲ್ವಾ? ಯೇಸು ಹೇಳ್ತಾರೆ, ನನ್ನಿಂದ ಬರ್ತೀರಾ? ನನ್ನ ಫಾಲೋ ಮಾಡ್ತೀರಾ? ಕ್ರಿಶ್ಚಿಯನ್ ಆಗ್ತೀರಾ? ದೀಕ್ಷಾ ಸ್ನಾನ ಪಡ್ಕೊಳ್ತೀರಾ? ಯೇಸುವನ್ನು ರಕ್ಷಕನಾಗಿ ಒಪ್ಕೊಳ್ತೀರಾ? ಈ ಲೋಕದಲ್ಲಿ ನಿಮಗೆ ಹೊಸ ಮನೆ ಉಂಟು ಅಂತ ಹೇಳಲಿಲ್ಲ. ಈ ಲೋಕದಲ್ಲಿ ನಿಮ್ಗೆ ಆಶೀರ್ವಾದ ಉಂಟು, ಬಿಡುಗಡೆ ಉಂಟು ಅಂತೆಲ್ಲ ಹೇಳ್ತಾ ಇರೋದು. ಬಿಡುಗಡೆ ಅಂದರೆ ನಮ್ಮ ಲೋಕದ ಬಿಡುಗಡೆ ಅಲ್ಲ, ಪಾಪದ ಬಿಡುಗಡೆ ಇದೆ. ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನಾಗಿ ಒಪ್ಕೊಂಡ್ಮೇಲೆ ಯೇಸು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ಮಗನೇ ಮಗಳೇ ನಿನಗೆ ಏನುಂಟು? ಸಂಕಟ ಉಂಟು. ಸಫರಿಂಗ್ ಅಂದರೆ ಕಷ್ಟ, ಸಂಕಟ. ಸಂಕಟ ಅಂದರೆ ಮನಸ್ಸಿಗೇನೋ ಸಂಕಟ ಅಲ್ಲ, ಫಿಸಿಕಲಿ ಮೆಂಟಲಿ ಸಫರಿಂಗ್ ಇದೆ. ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆ ಇದೆ, ಬಾಧೆ ಇದೆ, ಶಿಕ್ಷೆ ಇದೆ. ಇನ್ನು ನಿಮಗಾಗಿಲ್ಲ ಅಂದರೆ ನೀವು ಒರಿಜಿನಲ್ ಕ್ರಿಶ್ಚಿಯನ್ ಆಗಿಲ್ಲ ಅಂತ, ಡಮ್ಮಿ ಎಲ್ಲ ಇದ್ದೀರಿ ಅಂತ. ಒರಿಜಿನಲ್ ಆದರೆ ಶಿಕ್ಷೆ ಇದೆ. ಮಾನಸಿಕವಾಗಿ ಹಿಂಸೆ ಕೊಡೋರು ಇರ್ತಾರೆ, ಕುಟುಂಬದವ್ರಿಗೆ ಶಿಕ್ಷೆ ಕೊಡ್ತಾರೆ, ಜೊತೆಗಿದ್ದವ್ರು ಶಿಕ್ಷೆ ಕೊಡ್ತಾರೆ, ಸುತ್ತಮುತ್ತಲಿದ್ದವ್ರು ಶಿಕ್ಷೆ ಕೊಡ್ತಾರೆ. ಅನೇಕ ರೀತಿಯ ಸಫರಿಂಗ್ ಇದ್ದೇ ಇದೆ. ಯೇಸು ಹೇಳ್ತಾರೆ ಉಂಟು. ಆಮೇಲೆ ಏನುಂಟು? ಧೈರ್ಯವಾಗಿರಿ. ಯೇಸು ಹೇಳ್ತಾರೆ ಕಷ್ಟ ಇದೆ, ಏನು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಯಾಕೆ? ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಹಾಲೆಲೂಯ್ಯ. ಯಾರು ಲೋಕವನ್ನು ಜಯಿಸಿದ್ದಾರೆ? ಲೋಕದಲ್ಲಿ ಏನುಂಟಂತೆ? ಕಷ್ಟ ಇದೆ. ನಮಗೆ ಮುಂದಾಗಿ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸಿ ಈ ಲೋಕದಲ್ಲಿ ಬಂದಂಥ ಕಷ್ಟವನ್ನು ಯೇಸು ಸ್ವಾಮಿ ಜಯಿಸಿ ನಮ್ಮ ಮುಂದೆ ಎದ್ದು ಪುನರುತ್ಥಾನರಾಗಿ ಹೇಳ್ತಾ ಇದ್ದಾರೆ, ಹೆದರಬೇಡಿ ಮಕ್ಕಳೇ, ಈ ಲೋಕದಲ್ಲಿ ಕಷ್ಟ ಇದೆ, ನಿಮಗೆ ಮ್ಯಾಕ್ಸಿಮಮ್ ಕಷ್ಟ ಕೊಟ್ಟು 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 ನಿಮ್ಮನ್ನ ಸಾಯಿಸ್ಬೋದು, ಆದರೆ ಒಂದು ದಿನ ಬರ್ತೀನಿ ನಾನು, ಆ ದಿನ ನಿಮಗೆ ಪುನರುತ್ಥಾನ ಇದೆ, ನಿಮ್ಮನ್ನು ನಾನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಶಾಶ್ವತವಾದ ನನ್ನ ಮನೆಗೆ, ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆ ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮನೆ ಇಲ್ಲಲ್ಲ, ಇದು ನಿಮ್ಮೂರಲ್ಲ, ಇಲ್ಲಿ ಯಾರು ನಿಮ್ಮವರಿಲ್ಲ, ಈ ಊರು ನಿಮ್ಮದಲ್ಲ, ಇಲ್ಲಿ ಯಾರು ನಿಮ್ಮ ಸ್ವಂತದವರಿಲ್ಲ. ನಿಮ್ಮ ಸ್ವಂತದವ್ರು ಯಾರು ಗೊತ್ತಾ? ಯೇಸುವಿನ ಅನುಯಾಯಿಗಳು. ನಿಮ್ಮ ಸ್ವಂತ ಮನೆ ಯಾವುದು ಗೊತ್ತಾ? ಸ್ವರ್ಗ ರಾಜ್ಯ. ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನಾನು ಬರ್ತೀನಿ. ಒಂದು ವೇಳೆ ಆಗ ನಾನು ಬರುವಾಗ ನೀವು ಸತ್ತೋಗಿದ್ರಿ ಅಂತ ಇಟ್ಕೊಳ್ಳಿ, ಸಮಾಧಿ ಮಾಡಿಬಿಟ್ರು ನಿಮ್ಮನ್ನು, ಅಥವಾ ನಿಮ್ಮನ್ನ ಬೂದಿನೇ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ. ನಾನು ಬಂದು ನಿಂತ್ಕೊಂಡು ಕರಿತೀನಿ, ನಿಮ್ಮ ಹೆಸರು ಹಿಡಿದು ಕರಿತೀನಿ. ಲಾಜರ ಕೊಳೆತು ಹೋದ ಮೇಲೆ ಕರೆದಾಗ ಅವನು ಹೇಗೆ ವಾಪಸ್ ಬಂದನು, ಅದೇ ರೀತಿಯಲ್ಲಿ ವಾಪಸ್ ಬರ್ತೀರಾ. ಲಾಜರನೇ ಹೊರಗೆ ಬಾ ಎಂದು ಕರೆದ ಹಾಗೆ ನಿಮ್ಮ ಹೆಸರು ಹಿಡಿದು ದೇವರು ಕರೀತಾರೆ. ಆಗ ನೀವು ಎಲ್ಲಿ ಬೂದಿಯಾಗಿದ್ದರು, ಎಲ್ಲಿ ಮಣ್ಣಾಗಿದ್ದರು, ಎಲ್ಲೇ ಇದ್ದರೂ ನೀವೆದ್ದು ಬರ್ತೀರಿ. ಇದು ನಮ್ಮ ಗ್ಯಾರಂಟಿ, ಇದು ನಮ್ಮ ನಿರೀಕ್ಷೆ. ಇದು ಇಲ್ಲದೆ ಇದ್ದರೆ ನೀನು ಯಾವ ಕ್ರಿಶ್ಚಿಯನ್? ನೀನು ಇದು ಇಲ್ಲದೆ ನೀನು ಯಾಕೆ ಕ್ರಿಶ್ಚಿಯನ್ ಅದೆಯಪ್ಪ? ಈ ನಂಬಿಕೆ ನಿರೀಕ್ಷೆ ಇಲ್ಲ ಅಂದಮೇಲೆ ನೀನು ಯಾಕೆ ಅಲ್ಲೆಲ್ಲೂ ಹೇಳ್ಕೊಳ್ತೀಯ? ಇದಿಲ್ಲ ಆದಮೇಲೆ ಸಭೆಗೆ ಯಾಕೆ ಬರ್ತೀಯ? ಇದನ್ನಿಲ್ಲ ಆದಮೇಲೆ ಈ ಬೈಬಲ್ ಓದ್ಕೊಂಡು ಏನು ಮಾಡೋದಿದೆ? ಬೇರೆ ಏನು ಕೆಲಸ ಇದೆ ನಮಗೆ? ಇದು ನಮಗೆ ಬೇಕು ಇವತ್ತು. ಈ ಒಂದು ವಿಶ್ವಾಸ ನಮಗೆ ಇವತ್ತು ಬೇಕು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಾಕ್ಯದಲ್ಲಿ ತುಂಬ ಅದ್ಭುತಕರವಾಗಿ ಪೌಲರು ಈ ಒಂದು ಸತ್ಯವನ್ನು ಅಲ್ಲಿ ಬರೆದಿಟ್ಟಿದ್ದಾರೆ. ಓದೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 21-22, 20-21. ಕರ್ತನಾದ ಯೇಸು ಕ್ರಿಸ್ತನು, ಅದರ ಮೇಲಿಂದ ಒಂದು ಓದಿ ನೋಡೋಣ ಸ್ವಲ್ಪ. ನಾವಾದರೂ ಕ್ರೈಸ್ತ ವಿಶ್ವಾಸಿಗಳೇ ಕೇಳಿಸ್ಕೊಳ್ಳಿ, ನಾವಾದರೂ ಪರಲೋಕ ಸ್ವರ್ಗ ರಾಜ್ಯದ ಪ್ರಜೆಗಳು ಅಥವಾ ಪರಲೋಕ ಸಂಸ್ಥಾನದವರು,
ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿಂದಲೇ? ಸ್ವರ್ಗದಿಂದಲೇ, ಆ ಸಂಸ್ಥಾನದಿಂದ, ಆ ಸ್ವರ್ಗ ರಾಜ್ಯದಿಂದ, ಅಲ್ಲಿಂದಲೇ ನಮ್ಮ ರಕ್ಷಕನಾಗಿ ಬರುವುದನ್ನು ಏನು ಮಾಡ್ತಾ ಇದ್ದೇವೆ? ಎದುರು ನೋಡ್ತಾ ಇದ್ದೀರಾ? ಎದುರು ನೋಡ್ತಾ ಇದ್ದೀರಾ? ಕಾಯ್ತಾ ಇದ್ದೀರಾ? ಯೇಸು ಬರ್ತಾರೆ ಅಂತ ಕಾಯ್ತಾ ಇದ್ದೀರಾ? ಎದುರು ನೋಡ್ತಾ ಇದ್ದೀರಾ? ನೀವು ಭಾಗ್ಯವಂತರು. ಹಾಗಾದರೆ ನೀವು ಭಾಗ್ಯವಂತರು. ಎದುರು ನೋಡದೇ ಇದ್ದರೆ ನಿಮ್ಮಂಥ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ಕ್ರೈಸ್ತರಾಗಿದ್ದು ನೀವಿನ್ನೂ ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಎದುರು ನೋಡ್ತಾ ಇರೋದಾದರೆ ನೀವು ನಿರ್ಭಾಗ್ಯರು. ಅರ್ಥ ಆಯ್ತಾ? ಕ್ರೈಸ್ತ ವಿಶ್ವಾಸಿ ಆಗಿದ್ದು ನಾಳೆ ಎಲ್ಲ ಒಳ್ಳೆಯದಾಗುತ್ತೆ ಬ್ರದರ್ ಅಂತ ನೀವು ಎದುರು ನೋಡ್ತಾ ಇರೋದಾದರೆ ನೀವು ನಿರ್ಭಾಗ್ಯರು ಅಂತ ಬೈಬಲ್ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ. ಮತ್ತು ಏನು ಎದುರು ನೋಡ್ಬೇಕು ನಾವು? ಯೇಸು ಬರ್ತಾರೆ, ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಮಗೆ ಸ್ವರ್ಗ ರಾಜ್ಯದಲ್ಲಿ ಶಾಶ್ವತವಾಗಿ ಒಳ್ಳೆಯದಾಗುತ್ತೆ. ಅಲ್ಲಿ ಇಲ್ಲಲ್ಲ, ಇಲ್ಲಿ ಏನು? ಇಲ್ಲಿ ಕಷ್ಟಗಳು. ಹಾಗಾದರೆ ಇಲ್ಲಿ ಏನು ಒಳ್ಳೇದಾಗಲ್ವಾ? ಆಗ್ಬೋದು. ಸಣ್ಣ ಪುಟ್ಟ ಏನಾದರೂ ಅಲ್ಪ ಸ್ವಲ್ಪ ಒಳ್ಳೇದಾದರೂ ಆಗ್ಬೋದು. ನೋ ಗ್ಯಾರಂಟಿ. ಈ ಪ್ರಪಂಚದಲ್ಲಿ ನಿಮಗೆ ಗ್ಯಾರಂಟಿ ಕೊಟ್ಟಿಲ್ಲ ಯೇಸು ಸ್ವಾಮಿ. ಇವತ್ತಿನ ಅನೇಕ ಬೋಧನೆಗಳು, ಬೋಧಕರು, ಸಭೆಗಳು, ಕೂಟಗಳು ನಿಮಗೆ ಪ್ರಪಂಚದಲ್ಲಿ ಗ್ಯಾರಂಟಿ ಕೊಡ್ತದೆ. ನಂಬಬೇಡಿ. ವಾಕ್ಯಕ್ಕೆ ವಿರುದ್ಧವಾದಂಥ ಗ್ಯಾರಂಟಿಗಳು, ಶುಭ ಸಂದೇಶಕ್ಕೆ ವಿರುದ್ಧವಾದ ಗ್ಯಾರಂಟಿಗಳು, ಯೇಸು ಕ್ರಿಸ್ತನ ಅಪಸ್ತೋಲರ ಬೋಧನೆಗೆ ವಿರುದ್ಧವಾದ ಗ್ಯಾರಂಟಿಗಳು. ಅಂಥ ಗ್ಯಾರಂಟಿ ನಂಬಿದರೆ ಹಾಳಾಗಿ ಹೋಗ್ತೀರಾ, ಸಮಾಧಾನ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ನಿತ್ಯತೆಯಿಂದ ದೂರವಾಗ್ತೀರಾ. ಆದ್ದರಿಂದ ಇವತ್ತು ನಮಗೆ ಬೇಕಾಗಿರೋದು ನಿತ್ಯತೆಗೆ ಹತ್ತಿರವಾಗುವಂತಹ, ದೇವರ ಸಾನ್ನಿಧ್ಯಕ್ಕೆ ಬರುವಂಥ ಸತ್ಯ ವಚನಗಳ ಬೋಧನೆಗಳು ನಮಗೆ ಬೇಕು. ಅಂತಿಮ ದಿನಗಳಲ್ಲಿ, ಕಡೆಯ ದಿವಸಗಳಲ್ಲಿ ಸತ್ಯದಿಂದ ನಿಮ್ಮನ್ನು ಬೇರ್ಪಡಿಸುವಂಥ ಸುಳ್ಳು ಬೋಧನೆಗಳು ಅನೇಕ ಬರ್ತದೆ. ಸುಳ್ಳು ಪ್ರವಾದನೆಗಳು, ಸುಳ್ಳು ಪ್ರವಾದಿಗಳು, ಕಪಟ ಪ್ರೇಷಿತರುಗಳು ಬರ್ತಾರೆ, ಸಭೆ ಒಳಗಡೆಯಿಂದನೇ ಬರ್ತಾರೆ. ಎಚ್ಚರವಾಗಿರಿ ಅಂತ ಪೌಲರು 2000 ವರ್ಷಗಳ ಹಿಂದೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ನಾವು ಒಬ್ಬೊಬ್ಬರು ಎಚ್ಚೆತ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವರ್ಗದಿಂದ ಇಳಿದು ಬರ್ತಾರೆ ಎಂದು ಎದುರು ನೋಡ್ತಾ ಬದುಕುವ ಸ್ವರ್ಗ ರಾಜ್ಯದ ಪ್ರಜೆಗಳು ನಾವು ಲೋಕದ ಪ್ರಜೆಗಳಲ್ಲ, ಪರಲೋಕ ಸಂಸ್ಥಾನದವರು. ಇದು ಒಂದು ಹೃದಯದಲ್ಲಿ ನಮಗೆ ಇರಬೇಕು. ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು, ನಾನು ಪರಲೋಕ ಸಂಸ್ಥಾನದವನು, ನಾನು ಈ ಲೋಕದವನಲ್ಲ. ಇದು ನಮ್ಮ ಹೃದಯದಲ್ಲಿ ಇರಬೇಕು. ಆಮೇಲೆ ಅಲ್ಲಿಂದಲೇ ಬರುವುದು ಎಂದು ಎದುರು ನೋಡ್ತಾ ಇದ್ದೇವೆ. ಬಂದೇನು ಮಾಡ್ತಾರೆ? ಆತನು, ಯೇಸು ಬಂದ ಮೇಲೆ ಎಲ್ಲವನ್ನು ತನಗೆ, ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳುವ ಪರಾಕ್ರಮವನ್ನು ಸಾಧಿಸಿ, ಹೀನ ದೀನ ಅವಸ್ಥೆಯುಳ್ಳ ಅಂದರೆ ನಶಿಸಿ ಹೋಗುವ ಈ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ, ಬೆಳಕುಳ್ಳ, ತೇಜಸ್ಸುಳ್ಳ, ಮಹಿಮೆ ಉಳ್ಳ ತನ್ನ ದೇಹದಂತೆ ತಮ್ಮ ದೇಹದ ಸಾಮ್ಯ ರೂಪವಾಗುವಂತೆ ಮಾಡುವನು. ಈ ಗ್ಯಾರಂಟಿ ಎಷ್ಟು ಜನರಿಗಿದೆ ಇವತ್ತು? ಈ ಗ್ಯಾರಂಟಿ ನಿಮ್ಮಲ್ಲಿ ಯಾರಿಗಿದೆಯೋ ನಿಮ್ಮ ದೇಹನ ಹಾಳು ಮಾಡ್ಕೊಳ್ಳಲ್ಲ, ನಿಮ್ಮ ಜೀವನನ ಹಾಳು ಮಾಡ್ಕೊಳ್ಳಲ್ಲ, ನಿಮ್ಮ ದೇಹವನ್ನು ಪರಿಶುದ್ಧವಾಗಿ ಇಟ್ಕೊಂಡು ಬದುಕ್ತೀರಿ. ಈ ಗ್ಯಾರಂಟಿ ಇದ್ದ ಕ್ರೈಸ್ತರು. ಈ ಗ್ಯಾರಂಟಿ ಇಲ್ಲ ಅಂದಮೇಲೆ ಈ ದೇಹದಲ್ಲಿ ವ್ಯಭಿಚಾರನೂ ಮಾಡ್ತೀವಿ, ಎಣ್ಣೆನೂ ಹೊಡಿತೀವಿ, ಗುಟ್ಕಾನು ಹೊಡಿತೀವಿ, ಚರ್ಚ್ಗೂ ಬರ್ತೀವಿ, ಕಮ್ಯುನಿಯನ್ನು ತಗೊಳ್ತೀವಿ, ಹಲ್ಲೆಲೂಯನು ಹೇಳ್ತೀವಿ, ಈ ಬಾಯಿಂದ ಎಲ್ಲ ಹೊಲಸು ಹೇಳ್ತೀವಿ, ಜೊತೆಗೆ ಯೇಸುವೆ ಸ್ತೋತ್ರ, ಜೈ ಕ್ರಿಸ್ತ ಎಲ್ಲ ಹೇಳ್ತೀವಿ. ಏನು ಪ್ರಯೋಜನ? ನಮಗೆ ಯಾವ ಗ್ಯಾರಂಟಿ ಇಲ್ಲ. ಯೇಸು ಬರ್ತಾರೆ, ಯೇಸು ಬಂದು ಈ ದೇಹವನ್ನು ರೂಪಾಂತರಗೊಳಿಸ್ತಾರೆ. ಯಾವ ರೀತಿ ರೂಪಾಂತರಗೊಳಿಸ್ತಾರೆ ಅಂದರೆ ಅವರ ತೇಜೋಮಯ ದೇಹದ ಹಾಗೆ, ಅವರ ಮಹಿಮೆಯಿಂದ ಕೂಡಿದ ದೇಹದ ಹಾಗೆ ನನ್ನ ದೇಹವನ್ನು ಅವರು ಪರಿವರ್ತನೆ ಮಾಡ್ತಾರೆ. ಈ ಒಂದು ಗ್ಯಾರಂಟಿ ಒಬ್ಬ ವಿಶ್ವಾಸಿಯ ಹೃದಯದ ಒಳಗಡೆ ಇರುತ್ತೆ. ಯಾರು ಕೊಡ್ತಾರೆ? ಪರಿಶುದ್ಧಾತ್ಮನು ಕೊಡ್ತಾನೆ. ಈ ಗ್ಯಾರಂಟಿ ಇರುವವನೇ ವಿಶ್ವಾಸಿ. ಅವನು ಈ ಲೋಕದ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಕೊರಗೋದಿಲ್ಲ. ಇನ್ನೂ ಹೇಳ್ತೀನಿ, ಈ ಲೋಕದ ವಿಷಯದಲ್ಲಿ ಪ್ರಾರ್ಥನೆ ಮಾಡಲ್ಲ. ನಿಮ್ಗೆ ಪ್ರಾರ್ಥನೆ ವಿಷಯ ಏನಾದರೂ ಇದ್ದರೆ ಇದೆಯಾ? ಏನಾದರೂ ಪ್ರಾರ್ಥನೆ ವಿಷಯ ಇದೆಯಾ? ಲಾಸ್ಟಿಗೆ ಬರ್ತೀರಿ ಒಬ್ಬೊಬ್ಬರೇ, ಅದಕ್ಕಾಗಿ ಪ್ರಾರ್ಥಿಸಿ, ಇದಕ್ಕಾಗಿ ಪ್ರಾರ್ಥಿಸಿ, ಇದು ಪ್ರಾರ್ಥನೆ ಮಾಡಿ, ಅದು ಪ್ರಾರ್ಥನೆ ಮಾಡಿ ಅಂತ. ಇದೆಲ್ಲ ಒಂದು ರೀತಿ ಬಿಸ್ನೆಸ್ ಕೆಲಸಗಳಷ್ಟೇ. ಪ್ರಾರ್ಥನೆ ಎಲ್ರಿಗೂ ಮಾಡಬೇಕು. ಯಾತಕ್ಕಾಗಿ ಮಾಡಬೇಕು ಅಂದರೆ ಈ ವಿಷಯದಲ್ಲಿ ಮಾಡಬೇಕು. ಆತ್ಮಿಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು, ಪರಲೋಕ ರಾಜ್ಯದ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು. ಶರೀರದ ವಿಷಯಕ್ಕೆ ಪ್ರಾರ್ಥನೆ ಬೇಕಾಗಿಲ್ಲ. ಶರೀರದ ವಿಷಯಕ್ಕೆ ಮತ್ತೇನು ಮಾಡಬೇಕು? ಪಾಪಕ್ಕೆ ವಿಮುಖನಾಗು, ಪಾಪ ಜೀವನವನ್ನು ಬಿಟ್ಟುಬಿಡು, ದೇವರಲ್ಲಿ ನಂಬಿಕೆ ಇಡು, ನೀನು ಪ್ರಾರ್ಥಿಸು. ಆಗ ನಿನ್ನ ದೇಹದ ವಿಷಯದಲ್ಲೂ ಒಳ್ಳೆಯದಾಗುತ್ತೆ.
ಅದಲ್ಲದೆ ಇನ್ನೊಬ್ಬ ಅಲ್ಲ ಪ್ರಾರ್ಥನೆ ಮಾಡಬೇಕಾಗಿರೋದು. ನಿನ್ನ ದೇಹದಲ್ಲಿ ಸೌಖ್ಯ ಬೇಕಾ? ಪಾಪಕ್ಕೆ ವಿಮುಖನಾಗು. ದೇವರ ಆಜ್ಞೆಗೆ ವಿರುದ್ಧವಾಗಿರೋದನ್ನೆಲ್ಲ ಬಿಟ್ಬಿಡು. ದೇವರ ಕಡೆಗೆ ತಿರುಗು. ದೇವರನ್ನ ಆರಾಧನೆ ಮಾಡು. ದೇವರು ಹೇಳ್ತಾರೆ, ನನ್ನೊಬ್ಬನನ್ನೇ ನಿನ್ನ ಆರಾಧಿಸುವಾಗ ನಿನ್ನ ಅನ್ನಪಾನಗಳನ್ನ ಆಶೀರ್ವದಿಸ್ತೇನೆ, ನಿನಗೆ ರೋಗ ಇಲ್ಲದ ಹಾಗೆ ನಾನು ಮಾಡ್ತೇನೆ, ನಿನಗೆ ಸೌಖ್ಯ ಉಂಟು ಮಾಡು ಆರೋಗ್ಯದಾಯಕ ನಾನು ಅಂತ. ಆದರೆ ನಾವು ಪಾಪ ಮಾಡೋದು ಮಾಡ್ಕೊಂಡೇ ಇರ್ತೀವಿ, ಸುಳ್ಳು ಹೇಳೋದು ಹೇಳ್ಕೊಂಡೇ ಇರ್ತೀವಿ, ಮೋಸ ಮಾಡೋದು ಮಾಡ್ಕೊಂಡೇ ಇರ್ತೀವಿ, ವಿಗ್ರಹಾರಾಧನೆ ಮಾಡ್ತಾ ಇರ್ತೀವಿ, ವ್ಯಭಿಚಾರ ಮಾಡ್ತಾ ಇರ್ತೀವಿ. ದುಡ್ಡು 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 ದುಡ್ಡು, ಬೆಳಗ್ಗೆಯಿಂದ ಸಂಜೆ ತನಕ ಬರೀ ದುಡಿ. ಯಾಕೆ? ದುಡ್ಡು ಮಾಡಲಿಕ್ಕೋಸ್ಕರ. ದುಡ್ಡು ಮಾಡೋದು ಯಾಕೆ? ಮನೆ ಚೆನ್ನಾಗಿ ಕಟ್ಟಲಿಕ್ಕೋಸ್ಕರ. ಅದು ಯಾಕೆ? ಚೆನ್ನಾಗಿ ಖುಷಿಯಾಗಿ ಬದುಕಲಿಕ್ಕೋಸ್ಕರ. ಉದ್ದೇಶ ಏನು? ಉದ್ದೇಶ ಇದೆ. ಬಾಯಲ್ಲಿ ಹೇಳ್ತೀವಿ ನಿತ್ಯ ಜೀವ ಅಂತ, ಇಲ್ಲಿ ನೋಡುವಾಗ ಏನಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಅಲ್ಲಿಂದ ಬರ್ತಾರೆ ಎಂದು ಎದುರು ನೋಡ್ತಾ ಈ ಪ್ರಪಂಚದಲ್ಲಿ ನಾವು ಬದುಕುವ ಒಂದು ಸಭೆ ಆಗಬೇಕು. ಸುಮ್ಮನೆ ಭಾನುವಾರನೋ ಶುಕ್ರವಾರನೋ ಬಂದು ಕೈ ತಟ್ಟಿ ಹಾಡಾಡಿ ಹೋಗುವ ಸಭೆ ಆಗಬಾರ್ದು. ಯೇಸುವಿನ ಬರೋಣವನ್ನು ಎದುರು ನೋಡುವ ಒಂದು ಸಭೆ ಆಗಬೇಕು. ಒಂದು ಮದುವಣಗಿತ್ತಿ ಆಗಬೇಕು. ನಾವು ಒಬ್ಬೊಬ್ಬರು ಮದುಮಗ ಬರ್ತಾನೆ ನನ್ನನ್ನು ಕರ್ಕೊಂಡು ಹೋಗ್ತಾನೆ ಎಂದು ಎದುರು ನೋಡುವ ಒಂದು ಮದುವಣಿಗತ್ತಿ ಆಗಿ ನಾವೊಬ್ಬೊಬ್ಬರು ಸಿದ್ಧತೆಯಲ್ಲಿ ಕುಳಿತುಕೋಬೇಕು. ಯಾವ ರೀತಿ ಎಂಗೇಜ್ಮೆಂಟ್ ಆದಮೇಲೆ ಆ ಹುಡುಗಿ ಕಾಯ್ತಾ ಇರ್ತಾಳೋ, ನನ್ನ ಯಜಮಾನ ಬರ್ತಾನೆ, ಮದುಮಗ ಬರ್ತಾನೆ, ನನ್ನನ್ನು ಕರ್ಕೊಂಡು ಹೋಗ್ತಾನೆ, ವಿವಾಹ ಮಾಡ್ಕೊಳ್ತಾನೆ ಅಂತ ಕಾಯ್ತಾ ಇರ್ತಾಳೆ ಆ ಯುವತಿ. ತನ್ನ ವರನಿಗೋಸ್ಕರ ಎದುರು ನೋಡ್ತಾ ಇರ್ತಾಳೆ. ಅವಳ ಮನಸ್ಸಲ್ಲಿ ಬೇರೆ ಏನು ಚಿಂತೆ ಇಲ್ಲ, ಅವಳಿಗೆ ಬೇರೆ ಏನು ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದೊಂದೇ, ನನ್ನನ್ನು ಮದುವೆ ಆಗುವಂಥ ಆತನು ಬರಬೇಕು, ಆತನ ಜೊತೆಗೆ ನಾನು ಹೋಗಬೇಕು, ಆತ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಈ ರೀತಿಯ ಒಂದು ಕ್ರೈಸ್ತ ವಿಶ್ವಾಸಿಗಳು ನಾವು ಆಗಬೇಕು. ನನ್ನ ಆತ್ಮದ ಮದುವಣಿಗ ಯೇಸು ಕ್ರಿಸ್ತನು ಬಂದೇ ಬರ್ತಾನೆ, ಆತನು ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ನಾನು ಪರಿಶುದ್ಧನಾಗಿ ಬದುಕಬೇಕು, ಪರಿಶುದ್ಧಳಾಗಿ ಬದುಕಬೇಕು. ಪಾಪ ಮಾಡ್ಕೊಂಡು ಬದುಕಬಾರ್ದು, ಸುಳ್ಳು ಹೇಳ್ಕೊಂಡು ಬದುಕಬಾರ್ದು, ಮೋಸ ಮಾಡ್ಕೊಂಡು ಬದುಕಬಾರ್ದು. ಈ ದೇಹ ನನ್ನ ಮದುಮಗನಿಗನಿಗೆ ಒಳ್ಳೆ ರೀತಿಯಲ್ಲಿ ಕೊಡಬೇಕು. ಒಂದು ಕನ್ಯೆ ಯುವತಿ ಯಾವ ರೀತಿಯಲ್ಲಿ ತಾನು ಮದುವೆ ಆಗುವಂಥ ಹುಡುಗನಿಗೆ ನನ್ನ ದೇಹವನ್ನು ಪರಿಶುದ್ಧವಾಗಿ ನಾನು ಕೊಡಬೇಕು, ನಾನು ಹಾಳು ಮಾಡ್ಕೋಬಾರ್ದು ಅಂತ ಆಸೆ ಪಟ್ಟು ಬದುಕ್ತಾಳೋ, ಅದಕ್ಕಿಂತನೂ ಹೆಚ್ಚಾಗಿ ಒಬ್ಬ ಕ್ರೈಸ್ತ ವಿಶ್ವಾಸಿ ಬದುಕಬೇಕು. ನನ್ನ ಜೀವನ ಹಾಳು ಮಾಡ್ಕೋಬಾರ್ದು, ನನ್ನ ದೇಹ ಹಾಳು ಮಾಡ್ಕೋಬಾರ್ದು. ಈ ದೇಹ ದೇವರಾಲಯ, ಯೇಸು ಇದಕ್ಕೆ ಈಡು ಕೊಟ್ಟಿದ್ದಾರೆ. ನನ್ನ ಆತ್ಮ, ಪ್ರಾಣ, ಶರೀರ, ನನ್ನನ್ನು ಪೂರ್ತಿಯಾಗಿ ವಿಮೋಚನೆ ಮಾಡಲಿಕ್ಕೆ ಯೇಸು ಈಡು ಕೊಟ್ಟಿದ್ದಾರೆ. ಈಡು ಕೊಟ್ಟಿದ್ದು ಹಣ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ತನ್ನ ಅಮೂಲ್ಯ ರಕ್ತವನ್ನು ನನಗಾಗಿ ಈಡು ಕೊಟ್ಟಿದ್ದಾರೆ. ನನ್ನ ಅಪ್ಪ ಆದರೆ ಕೊಡ್ತಾ ಇರಲಿಲ್ಲ, ಅಮ್ಮ ಆದರೆ ಕೊಡ್ತಾ ಇರಲಿಲ್ಲ. ನರಕದಿಂದ ಬಿಡಿಸ್ಕೊಳ್ಳುವಂಥ ಈಡು ನನ್ನ ಅಪ್ಪನ ಹತ್ರ ಇಲ್ಲ, ಅಮ್ಮನ ಹತ್ರ ಇಲ್ಲ, ಈ ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲ. ನರಕದಿಂದ ದೇವರ ಕೈಯಿಂದ ನನ್ನನ್ನು ಬಿಡಿಸ್ಕೊಳ್ಳಿಕ್ಕೆ, ಈಡು ಕೊಡಲಿಕ್ಕೆ ಯೋಗ್ಯನಾದ ಒಬ್ಬನು ಈ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಅದಕ್ಕೆ ದೇವರೇ ಮನುಷ್ಯನಾಗಿ ಬಂದರು. ದೇವರ ಕೈಯಲ್ಲಿ ಇದ್ದ ನನ್ನನ್ನು, ದೇವರ ಕೈಯಿಂದ ನನ್ನನ್ನು ಬಿಡುಗಡೆ ಮಾಡಿದರು. ದೇವರ ಕೋಪಕ್ಕೆ ನಾನು ಒಳಗಾಗಿದ್ದೆ, ದೇವರ ಪನಿಷ್ಮೆಂಟ್ಗೆ ನಾನು ಒಳಗಾಗಿದ್ದೆ, ದೇವರ ಶಿಕ್ಷೆಗೆ ನಾನು ಒಳಗಾಗಿದ್ದೆ ಪಾಪದ ನಿಮಿತ್ತವಾಗಿ. ಆದರೆ ದೇವರ ಆ ಕೋಪಾಗ್ನಿಯಿಂದ ನನ್ನನ್ನು ಪಾರು ಮಾಡಿದರು. ಆ ನರಕದಿಂದ ನನ್ನನ್ನು ಪಾರು ಮಾಡಿದ್ದು ಯೇಸು ಈಡು ಕೊಟ್ಟರು. ಏನು ಕೊಟ್ಟರು? ಅವರ ಶರೀರ ರಕ್ತವನ್ನು ಮುರಿದು ಕೊಟ್ಟರು, ರಕ್ತವನ್ನು ಚೆಲ್ಲಿ ಕೊಟ್ಟರು. ಲೋಕದ ಪಾಪವನ್ನು ಪರಿಹಾರ ಮಾಡುವ ಕುರಿಮರಿಯಾಗಿ ತಮ್ಮ ಅಮೂಲ್ಯವಾದ ರಕ್ತವನ್ನು ಅವರು ನನಗೋಸ್ಕರ, ನಿಮಗೋಸ್ಕರ ಬಲಿ ಕೊಟ್ಟರು. ರಕ್ತ ಕೊಟ್ಟರು. ಯಾರು ಕೊಟ್ಟಿದ್ದಾರೆ? ಎಷ್ಟೋ ದೇವರುಗಳಿದ್ದಾರೆ ಅಂತ ಜನ ಹೇಳ್ತಾರೆ, ನಂಬ್ತಾರೆ. ನಂಬಲಿ ಬಿಡಿ, ಅವರಿಷ್ಟ, ಅವರವ್ರ ಸ್ವಾತಂತ್ರ್ಯ, ಅವರವರಿಷ್ಟ. ಆದರೆ ಪ್ರಶ್ನೆ ಅದಲ್ಲ. ಯಾವ ದೇವರು ಮನುಷ್ಯನ ಪಾಪಗಳ ಪರಿಹಾರಕ್ಕಾಗಿ ಭೂಮಿಗೆ ಬಂದು ಮನುಷ್ಯನನ್ನು ಪಾಪದಿಂದ ಪಾರು ಮಾಡಿದ್ದಾರೆ? ಇಡೀ ಪ್ರಪಂಚದ ಇತಿಹಾಸ ನೋಡುವಾಗ ಒಬ್ಬರೇ ದೇವರು ಸಿಗೋದು ಯೇಸು ಕ್ರಿಸ್ತರು ಮಾತ್ರನೇ. ಸಕಲ ಮನುಷ್ಯರ ಪಾಪಗಳ ಪರಿಹಾರಕ್ಕಾಗಿ ಈ ಭೂಮಿಗೆ ಮನುಷ್ಯನಾಗಿ ಬಂದು ಮನುಷ್ಯನ ಪಾಪಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು, ಈಡು ಕೊಟ್ಟು, ಪ್ರಾಣವನ್ನು ಈಡಾಗಿ ಕೊಟ್ಟು ಮನುಷ್ಯನನ್ನು ನಿತ್ಯ ಮರಣದಿಂದ ಕಾಪಾಡಿದಂತಹ ಒಬ್ಬರೇ ಒಬ್ಬರು ನಿಜ ದೇವರು ಯೇಸು ಸ್ವಾಮಿ, ಯೇಸು ಪ್ರಭು. ಅವರಿವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಏನು ಕೇಳಿದರೆ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಇಂದು ಅವರ ಹೆಸರಲ್ಲಿ ನಡೀತಾ ಇದೆ. ನೀವಿವತ್ತು ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಳ್ಳಿಲ್ಲ, ನನಗೆ ಗ್ಯಾರಂಟಿ ಇದೆ, ನೀವು ಸುಮ್ಮನೆ ಬಂದು ಕೂತ್ಕೊಳ್ಳಿಲ್ಲ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅದ್ಭುತ ಆಗಿದ್ದಕ್ಕೆ ಇಲ್ಲಿ ಬಂದಿದ್ದೀರಾ. ನಿಮ್ಮ ಜೀವನದಲ್ಲಿ ದೇವರು ಏನು ಮಾಡಿಲ್ವಾ? ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಆಗಿರುತ್ತೆ. ನಿಮ್ಮನ್ನು ವಿಶ್ವಾಸಕ್ಕೆ ಕರ್ಕೊಂಡು ಬರಬೇಕಾದ್ರೆ ಏನಾದರೂ ಒಂದು ಮಾಡಿರ್ತಾರೆ. ಮಾಡ್ದೇನೂ ಕರ್ಕೊಂಡು ಬರಲಿಕ್ಕೆ ಅವ್ರಿಗೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ. ಆದರೆ ನಾವಿವತ್ತಿಲ್ಲಿ ಬರಬೇಕಂದ್ರೆ ನಮ್ಮ ಪರಿಸ್ಥಿತಿ ಆಗಿದೆ. ಕೆಲವರು ಹೇಳ್ತಾರಲ್ಲ, ದೇವರಿದ್ದಾರೆ ಅಂತ ನಾವು ಹೇಗೆ ನಂಬೋದು? ನಂಬಿಕೆ ಅಲ್ವಾ? ಸರಿ, ನಾನು ನಿನಗೋಸ್ಕರ ಪ್ರಾರ್ಥಿಸ್ತೀನಿ. ಮನುಷ್ಯನಿಗಾಗದೇ ಇರೋದು, ವೈದ್ಯರಿಗಾಗದೇ ಇರೋದು,
ದೇವರಿಗಾಗುತ್ತೆ. ಅಂಥದ್ದೇನೋ ಒಂದು ನಮ್ಮ ಜೀವನದಲ್ಲಿ ಆಗಿದೆ, ಮಾಡಿದ್ದಾರೆ. ಕೆಲವರಿದ್ದಾರೆ, ನಮಗೆ ಗೊತ್ತು ನನ್ನ ಜೀವನ ಬದಲಾಯಿಸ್ಲಿಕ್ಕೆ ಯಾರಿಗೂ ಆಗೋದಿಲ್ಲ, ನನ್ನ ಚೇಂಜ್ ಮಾಡಲಿಕ್ಕೆ ಯಾವನಿಗೂ ಆಗೋದಿಲ್ಲ ಅಂತ ಹೇಳ್ಕೊಳ್ಳೋರು. ಅಂಥವ್ರ ಲೈಫ್ ಚೇಂಜ್ ಆಗಿದೆ. ಯಾರು ಚೇಂಜ್ ಮಾಡಿದರು? ನಮ್ಮ ಸಹೋದರ ಲಾರೆನ್ಸ್ ಅವ್ರು ಹೇಳ್ತಾಯಿದ್ರು ನಿನ್ನೆ ಅವ್ರ ಜೊತೆಗೆ ಮಾತಾಡಬೇಕಾದ್ರೆ, ನಾನು ಚೇಂಜ್ ಆಗ್ತೀನಿ ಅಂತ ಜೀವಮಾನದಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನಂಥ ಒಬ್ಬ ರೌಡಿಯನ್ನು, ನನ್ನಂಥ ಒಬ್ಬ ಕೆಟ್ಟವನನ್ನು, ನನ್ನಂಥ ಒಬ್ಬ ಅಯೋಗ್ಯನನ್ನು ಇಷ್ಟು ಶ್ರೇಷ್ಠವಾದ ಸ್ವರ್ಗ ರಾಜ್ಯದ ಸೇವೆಗೆ ಆಯ್ಕೆ ಮಾಡ್ಕೊಳ್ತಾರೆ, ಬರ್ತೀನಿ ಅಂತ ಕನಸು ಕಂಡಿಲ್ಲ. ಮಾತ್ರ ಅಲ್ಲ, ನನ್ನ ಲೈಫ್ ಚೇಂಜ್ ಮಾಡಲಿಕ್ಕೆ ಯಾರಿಗೂ ಆಗಿಲ್ಲ. ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗಾಗಿಲ್ಲ, ಫ್ರೆಂಡ್ಸ್ಗಾಗಿಲ್ಲ, ಯಾರಿಗೂ ಆಗಿಲ್ಲ, ನನಗೆ ಆಗಿಲ್ಲ. ಚೇಂಜ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಚೇಂಜ್ ಆಗಿಬಿಟ್ಟಿದ್ದೀನಿ ಇವತ್ತು. ಯಾರು ಚೇಂಜ್ ಮಾಡಿದರು? ಪರಿಶುದ್ಧಾತ್ಮರು ಚೇಂಜ್ ಮಾಡಿದರು, ಯೇಸು ಚೇಂಜ್ ಮಾಡಿದರು. ಮಾನವನಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ, ದೇವರಿಗೆಲ್ಲ ಸಾಧ್ಯ. ಅವರೇ ದೇವರು, ಅವರು ಇವತ್ತು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇಂಥ ಜೀವಂತ ಸಾಕ್ಷಿಗಳನ್ನ ದೇವರು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಇವತ್ತು ಆ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಂದ ಎಲ್ಲ ಸಾಧ್ಯ, ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಚಿಂತೆ ಪೇಚಾಟಗಳಿಗೆ ಒಳಗಾಗೋದು ಬೇಡ. ಕೀರ್ತನೆಯಲ್ಲಿ ಓದಿದ್ದೀವಲ್ವ, ಆ ಲಾಸ್ಟ್ ವಾಕ್ಯ ಓದ್ಬಿಡೋಣ. ಕೀರ್ತನೆ 1, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅವನು ಅವಳು ಅಂದರೆ ಯಾರು ಇಲ್ಲಿ? ಯಾರು ಯೇಸುವಿನ ಪಾದ ತಳದಲ್ಲಿ ಕುಳಿತುಕೊಂಡು ಅವರ ವಾಕ್ಯವನ್ನು ಪ್ರತಿದಿನ ಆಲಿಸ್ತಾ ವಾಕ್ಯಕ್ಕೆ ಬೆಲೆ ಕೊಟ್ಟು ಬದುಕ್ತಾರೋ ಅವ್ರ ಜೀವನ ಹೇಗಿರುತ್ತೆ? ನದಿ ತೀರದಲ್ಲಿ ನಟ್ಟ ಗಿಡ ಹಸಿರಾಗಿರುವ ಹಾಗೆ ಅವರ ಜೀವನ ಹಸಿರಾಗಿ ಇರ್ತದೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಯಾರ ಕಾರ್ಯಗಳ ಬಗ್ಗೆ ಹೇಳ್ತಾ ಇರೋದು? ಇವತ್ತು ಇಲ್ಲಿ ಬಂದು ಕುತ್ಕೊಂಡು ಹೋಗಿರೋ ನಮ್ಮ ಕಾರ್ಯಗಳ ಅಲ್ಲ. ಯಾರು ದೇವರ ವಾಕ್ಯದಲ್ಲಿ ಸದಾ ಇರ್ತಾರೋ, ದೇವರ ವಾಕ್ಯಕ್ಕೆ ಮೊದಲನೇ ಆದ್ಯತೆ ಕೊಟ್ಟು ಬದುಕ್ತಾರೋ, ನನಗೆ ಮನುಷ್ಯರನ್ನ ಮೆಚ್ಚೋದಲ್ಲ ಮುಖ್ಯ, ದೇವರನ್ನ ಮೆಚ್ಚೋದು ಮುಖ್ಯ ಅಂತ ತಿಳ್ಕೊಂಡು ಯಾರು ಬದುಕ್ತಾರೋ, ಯಾರು ವಾಕ್ಯಕ್ಕೆ ಮೊದಲ ಸ್ಥಾನ ಕೊಟ್ಟು ಬದುಕ್ತಾರೋ, ಯಾರು ದೇವರ ಆಜ್ಞೆಗಳಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಬದುಕ್ತಾರೋ ಅವರ ಜೀವನದ ಬಗ್ಗೆ ಹೇಳ್ತಾ ಇರೋದು. ಅಂಥ ಮರವು, ಅಂಥ ವ್ಯಕ್ತಿ ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಾಲೆಲೂಯ್ಯ, ಯೇಸುವೇ ಸ್ತೋತ್ರ. ಯೇಸುವಿನ ಪಾದತಳದಲ್ಲಿ ನಾವು ಟೆನ್ಷನ್ನಿಂದ ಬಂದು ಕುಳಿತುಕೊಂಡಾಗ ಯೇಸು ನಮಗೆ ಹೇಳೋ ಮಾತು ಅದೇನೆ. ಮಾರ್ತಳ ಮನೆಗೆ ಬಂದರು, ಮರಿಯಳು ಯೇಸುವಿನ ಜೊತೆಯಲ್ಲಿ ಕುಳಿತುಕೊಂಡು ಆಲಿಸಿದ್ಲು. ಆದರೆ ಯೇಸು ಹೇಳಿದ್ದೇನು? ಮಾರ್ತಾ ಮಾರ್ತಾ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದೀಯಾ, ಆದರೆ ನಿನಗೆ ಅಗತ್ಯ ಒಂದೇ ಒಂದು. ಮರಿಯಳು ಒಳ್ಳೆಯದನ್ನು ಆರಿಸ್ಕೊಂಡಿದ್ದಾಳೆ, ಇವತ್ತು ನೀವು ಅದನ್ನು ಆರಿಸ್ಕೊಂಡಿದ್ದೀರಿ. ಮರಿಯಳು ಏನನ್ನು ಆರಿಸ್ಕೊಂಡಿದ್ದಾಳೋ, ಯೇಸುವಿನ ಪಾದ ತಳದಲ್ಲಿ ಕುಳಿತು ಅವರ ವಾಕ್ಯಗಳನ್ನು ಆಲಿಸಬೇಕು ಅಂತ ಏನು ಆರಿಸ್ಕೊಂಡಿದ್ದಾಳೋ ಅದನ್ನು ಇವತ್ತು ನೀವು ಆರಿಸ್ಕೊಂಡಿದ್ದೀರಿ. ಇದನ್ನು ಕಂಟಿನ್ಯೂ ಮಾಡಿ, ಅಷ್ಟೇ ಹೇಳೋದು, ಬೇರೆ ಏನೂ ಇಲ್ಲ. ಇವತ್ತಿನ ಸಂದೇಶ ಇಷ್ಟೇ. ಇವತ್ತು ನೀವೇನು ಆರಿಸ್ಕೊಂಡಿದ್ದೀರೋ ಯೇಸುವಿನ ಜೊತೆಲಿ ಕುತ್ಕೋಬೇಕು. ಇನ್ನು ಮುಂದೆ ಅವ್ರ ವಾಕ್ಯ ಕೇಳಬೇಕು ಅಷ್ಟೇ. ಅವ್ರು ಹೇಳ್ಕೊಡ್ತಾ ಇರ್ತಾರೆ, ನಾವು ಬದುಕ್ತಾ ಇರಬೇಕು. ಯಾಕೆ? ನಾವು ಸ್ವರ್ಗ ರಾಜ್ಯದ ಪ್ರಜೆಗಳು, ನಾವು ಈ ಸಂಸ್ಥಾನದವರಲ್ಲ. ಯೇಸು ಅಲ್ಲಿಂದ ಬರ್ತಾರೆ ಎಂದು ಎದುರು ನೋಡ್ತಾ ಬದುಕ್ತಾ ಇದ್ದೇವೆ. ಆದ್ದರಿಂದ ನಮಗೇನು ಬೇಕು? ಪ್ರತಿದಿನ ಅವರ ವಾಕ್ಯ ಬೇಕು. ಎಷ್ಟು ವಾಕ್ಯ ತುಂಬಿಸ್ಕೊಳ್ತೀರೋ ಅಷ್ಟು ನೀವು ಸಂತೋಷವಾಗಿ ಬದುಕ್ತೀರ. ರುಚಿಯಾಗಿರುತ್ತೆ ಜೀವನ, ನೆಮ್ಮದಿಯಾಗಿರುತ್ತೆ ಜೀವನ, ಹಸಿರಾಗಿರುತ್ತೆ ಜೀವನ. ನಿಮ್ಮ ಕಾರ್ಯಗಳಲ್ಲಿ ಸಫಲತೆ ಸಿಗುತ್ತೆ. ಅಂದರೆ ನೀವು ಮಾಡೋ ಕೆಲಸ ಕಾರ್ಯದಲ್ಲೂ ಕೂಡ ನಿಮ್ಗೆ ಜಯ ಸಿಗುತ್ತೆ. ಆ ಜಯದಲ್ಲಿ ನೀವು ಸಂತೋಷ ಪಡೋದಿಲ್ಲ, ಜಯ ಕೊಟ್ಟಾತನಲ್ಲಿ ಸಂತೋಷ ಪಡ್ತೀರಿ. ದ್ಯಾಟ್ ಈಸ್ ದ ಡಿಫರೆನ್ಸ್. ನೀವು ಈ ಲೋಕದ ಜನ ಅವ್ರಿಗೆ ಸಿಕ್ಕಿದ ಜಯದಲ್ಲಿ ಸಂತೋಷ ಪಡ್ತಾರೆ. ನಾನು ಜಯಶಾಲಿ ಆದೆ, ನಮ್ಮ ಬಿಸ್ನೆಸ್ ಹೀಗಾಯಿತು, ನಾವು ಇಷ್ಟು ಏನು ಓದಿ ಅದು ತಗೊಂಡ್ವಿ ಇದು ತಗೊಂಡ್ವಿ, ಲೌಕಿಕವಾಗಿ ಸಂತೋಷ ಪಡ್ತಾರೆ. ಆದರೆ ಯಾರು ದೇವರ ಮುಖಾಂತರ ಜಯ ಪಡ್ಕೊಳ್ತಾರಲ್ವ, ಜಯದಲ್ಲಿ ಸಂತೋಷ ಪಡೋದಿಲ್ಲ, ಪಡ್ಕೊಂಡ ಜಯದಲ್ಲಿ ಸಂತೋಷ ಪಡೋದಿಲ್ಲ. ಬದಲಾಗಿ ಜಯ ಕೊಟ್ಟಾತನಲ್ಲಿ, ಆ ಕರ್ತನಲ್ಲಿ, ಆ ಯೇಸುವಿನಲ್ಲಿ ಸಂತೋಷ ಪಡ್ತೀವಿ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅಂತ ಹೇಳ್ಬಿಟ್ಟು, ರಕ್ಷೆ ನೀಡಿದ ಯೇಸುವಿಗೆ
ಜೀವಮಾನವೆಲ್ಲ ಸ್ತೋತ್ರ ಅಂತ ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ.